ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಮ್ ಕೆ. ವೆಲ್ಕಮ್ ಟು ಜ್ಞಾನ ಸಂಗಮ. ಇವತ್ತಿನ ವಿಚಾರ ಈಜಿಪ್ಟ್ನ ಗಯಾಮಿಯಲ್ಲಿ ನಡೆದಿರುವಂಥ ಒಂದು ಭಯಾನಕ ಘಟನೆ ಮತ್ತು ಭಯಾನಕ ರೋಚಕ ದೃಶ್ಯದ ಬಗ್ಗೆ ಮಾತಾಡೋಣ. 1985 ಸೆಪ್ಟೆಂಬರ್ 26ನೇ ತಾರೀಕು ಒಬ್ಬ ಹೆಣ್ಣು ಮಗಳು ಆಸ್ಪತ್ರೆಗೆ ಬರ್ತಾಳೆ. ಅವಳ ಹತ್ರ ಸುಮಾರು ಕೆಲವು ದುರಸ್ತಿಯಾಗದ ಮೋಡ್ಕ ಅಂದರೆ ಸ್ಕ್ರ್ಯಾಪ್ ಐಟಮ್ಗಳನ್ನು ತಂದಿರ್ತಾಳೆ. ಅದನ್ನು ತಂದುಬಿಟ್ಟು ಡಾಕ್ಟ್ರ್ ಟೇಬಲ್ ಮುಂದೆ ಇಟ್ಬಿಟ್ಟು, ನೋಡಿ ಡಾಕ್ಟ್ರ್, ಈ ಎಲ್ಲ ಐಟಮ್ಗಳು ಅಂದರೆ ಈ ಎಲ್ಲ ಸ್ಕ್ರ್ಯಾಪ್ ಐಟಮ್ಗಳು ನಮ್ಮ ಫ್ಯಾಮಿಲಿಯನ್ನು ಸಾಯಿಸೋದಕ್ಕೆ ನೋಡ್ತಾ ಇದೆ, ನಮ್ಮ ಫ್ಯಾಮಿಲಿಯನ್ನು ಸರ್ವನಾಶ ಮಾಡೋದಕ್ಕೆ ಕಾಯ್ತಾ ಇದೆ ನೋಡಿ ಅಂತ ಹೇಳ್ತಾಳೆ. ಆವಾಗ ಡಾಕ್ಟ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಅವಳ ಮುಖ ನೋಡಿಬಿಟ್ಟು, ಏನಮ್ಮ ಹೇಳ್ತಾ ಇದೀಯಾ ನೀನು, ಏನು ಮಾತಾಡ್ತಾ ಇದೆಯಾ, ಈ ವಸ್ತುಗಳು ನಿಮ್ಮ ಫ್ಯಾಮಿಲಿನ ಯಾಕೆ ಸರ್ವನಾಶ ಮಾಡುತ್ತೆ, ಏನಕ್ಕೆ ಈ ಥರ ಹೇಳ್ತಿದ್ಯಾ ಅಂತ ಹೇಳಿ ಹಾರಿಕೆ ಉತ್ತರ ಕೊಟ್ಬಿಟ್ಟು, ನೋಡು ಅಲ್ಲಿ ಆಚೆ ಕಡೆ ಹೋಗ್ಬಿಟ್ಟು ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೋ, ನಿನಗೆ ಏನೇನು ಸಮಸ್ಯೆ ಇದೆಯೋ ಅದನ್ನೆಲ್ಲ ಹೇಳಿಬಿಟ್ಟು ಒಂದು ಟ್ರೀಟ್ಮೆಂಟ್ ತೊಗೋ, ಈ ವಸ್ತುಗಳನ್ನ ಇಲ್ಲೇ ಇಟ್ಬಿಟ್ಟು ಹೋಗೋ ಅಂತ ಹೇಳ್ತಾನೆ. ಅದಾದಮೇಲೆ ಅದೇ ಹಾಸ್ಪಿಟ್ಲಲ್ಲಿರುವಂಥ ಸಹ ನೌಕರರು, ಯಾರು ಡಾಕ್ಟ್ರನ್ನ ಅಸಿಸ್ಟೆಂಟ್ ಇರ್ತಾರೋ ಅವ್ರು ಕರೆದ್ಬಿಟ್ಟು, ಈ ವಸ್ತುಗಳು ನೋಡಪ್ಪ, ಹಿಂದೆ ನನ್ನ ಹಾಸ್ಪಿಟ್ಲ್ ಹಿಂದ್ಗಡೆ ಖಾಲಿ ಜಾಗ ಇದೆಯಲ್ಲ ಅಲ್ಲಿ ಡಂಪ್ ಮಾಡಿಬಿಡು, ನಾನು ಖಾಲಿ ಇದ್ದಾಗ ನೋಡ್ತೀನಿ ಇದನ್ನು ಅಂತ ಹೇಳ್ತಾನೆ. ಹಾಗಾದರೆ ಏನು ನಡೆದಿತ್ತಲ್ಲಿ? ಈ ವಿಷಯನ ತಿಳ್ಕೊಬೇಕಾದ್ರೆ ನಾವು ಈಜಿಪ್ಟ್ನ ಗಯಾಮಿಗೆ ಹೋಗಬೇಕಾಗುತ್ತೆ. 1985 27ನೇ ಸೆಪ್ಟೆಂಬರ್ ತಾರೀಕು ಅಲ್ಲಿ ಒಂದು ಕೀಟ್ಲೆ ನಡೆದಿರುತ್ತೆ. ಯಾವುದೋ ಒಂದು ರೇಡಿಯೋ ಥೆರಪಿ ಕ್ಲಿನಿಕ್, ಒಂದು ದೊಡ್ಡ ಕ್ಲಿನಿಕ್, ಅದು ಒಂದು ಬಿಲ್ಡಿಂಗಲ್ಲಿರುತ್ತೆ. ಆ ಬಿಲ್ಡಿಂಗ್ನ ಬಾಡಿಗೆ ಕಟ್ಟೋಕ್ಕಾಗ್ತಾ ಇರಲಿಲ್ಲ. ಆ ಬಿಲ್ಡಿಂಗ್ ಮಾಲೀಕರು ಯಾರಿರ್ತಾರೆ ಅವರು ಕ್ಲಿನಿಕ್ ಓನರ್ಗೆ ಹೇಳ್ತಾರೆ, ಬಾಡಿಗೆ ಕಟ್ಟು, ಇಲ್ಲಾಂದರೆ ಕ್ಲಿನಿಕ್ನ ಖಾಲಿ ಮಾಡ್ಕೊಂಡು ಹೋಯ್ತಾ ಇರು, ಇಲ್ಲಾಂದರೆ ಕ್ಲಿನಿಕ್ನಲ್ಲಿರುವ ಐಟಮ್ನ ನಾನು ಜಪ್ತ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಅದಾದಮೇಲೆ ಡಾಕ್ಟ್ರು ಅವರು ಕ್ಲಿನಿಕ್ನ ಮುಖ್ಯಸ್ಥರು, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಕೊಡ್ತೀನಿ, ಆದರೆ ಸದ್ಯಕ್ಕೆ ಸ್ವಲ್ಪ ದಿನ ನಮಗೆ ಬಿಡುವು ಕೊಡಿ ಅಂತ ಹೇಳಿಬಿಟ್ಟು ಅಲ್ಲಿ ಕ್ಲಿನಿಕ್ನ ಬಿಟ್ಬಿಟ್ಟು ವಾಪಸ್ ಹೋಗ್ತಾರೆ. ಆಮೇಲೆ ಆ ಮನೆಯ ಮಾಲೀಕನಿಗೆ ಗೊತ್ತಾಗದ ಹಾಗೆ ಕ್ಲಿನಿಕ್ನಲ್ಲಿರುವ ಕೆಲವು ವಸ್ತುಗಳನ್ನು ಕಳ್ಳತನದಿಂದ, ಅಂದರೆ ಮಾಲೀಕರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಅದನ್ನು ಸಾಗಿಸಿ ಬೇರೆ ಒಂದು ಕ್ಲಿನಿಕ್ಕಿಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಅದು ಹೇಗೋ ಮನೆಯ ಮಾಲೀಕನಿಗೆ, ಅಂದರೆ ಆ ಬಿಲ್ಡಿಂಗ್ ಓನರ್ಗೆ ಗೊತ್ತಾಗುತ್ತೆ, ಏನ್ರಿ ಇದು, ನಮ್ಗೆ ಗೊತ್ತಿಲ್ಲದಂಗೆ ನೀವೆಲ್ಲ ಕ್ಲಿನಿಕಲ್ಲಿರೋ ವಸ್ತುಗಳನ್ನೆಲ್ಲ ಕದ್ಕೊಂಡೋಗಿ ನಿಮ್ಮ ಬೇರೆ ಕಡೆ ಕ್ಲಿನಿಕ್ ತೆಗಿತಿದ್ದೀರಾ, ಇದು ಬೇಡ, ಇದೆಲ್ಲ ಆಗಲ್ಲ, ದುಡ್ಡು ಕೊಡಿ, ಇನ್ನು ಮಿಕ್ಕಿರೋ ವಸ್ತುಗಳನ್ನು ಮುಟ್ಟಿ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಕ್ಲಿನಿಕ್ನ ಓನರ್ ಏನು ಮಾಡ್ತಾರೆ, ಆಯ್ತು ಬಿಡಪ್ಪ, ಇಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ ಇವಾಗ ಬಾಡಿಗೆ ಕಟ್ಟೋಕ್ಕೆ ಅಂತ ಹೇಳಿಬಿಟ್ಟು ಅವರು ಸುಮ್ಮನೆ ಅಲ್ಲಿಂದ ಹೊರಟ್ಬಿಡ್ತಾರೆ, ನಿಷ್ಕಾಳಜಿ ವಹಿಸಿ ಹೊರಟ್ಬಿಡ್ತಾರೆ ಅಲ್ಲಿಂದ. ಹೊರಟಾದ್ಮೇಲೆ ಸುಮಾರು ಒಂದು 2 ವರ್ಷ ಕಳೆದೋಗುತ್ತೆ. ಆ ಕ್ಲಿನಿಕ್ ಹಂಗೆ ಇರುತ್ತೆ. ಆ ಕ್ಲಿನಿಕಲ್ಲಿ ತುಂಬ ಬೆಲೆ ಬಾಳುವ ವಸ್ತುಗಳು, ಡಾಕ್ಟ್ರು ಬಳಸುವಂಥ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಸ್ಗಳು ಮತ್ತು ಮೆಷಿನ್ಗಳು ಇದೆ ಅಂತ ಹೇಳಿ ಊರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ವಿಚಾರ ಸುಮ್ಮನೆ ಊರಲ್ಲಿ ಸದ್ದು ಮಾಡ್ತಾ ಇರುತ್ತೆ. ನೋಡೋ, ಪಾಳು ಬಿದ್ದಿರೋ ಬಂಗ್ಲೆಯಲ್ಲಿ, ಪಾಳು ಬಿದ್ದಿರೋ ಬಿಲ್ಡಿಂಗಲ್ಲಿ ಸುಮಾರು ಬೆಲೆ ಬಾಳುವ ವಸ್ತುಗಳು ಇದ್ದಾವೆ, ಅವನ್ನ ಕಳ್ತನ ಮಾಡಬೇಕು ಅಥವಾ ಅವನ್ನ ತೆಕ್ಕೊಂಡು ಬರಬೇಕು ಅನ್ನೋಂಥ ವಿಚಾರ ಹರಿದಾಡ್ತಾ ಇರುತ್ತೆ. ಆ ವಿಚಾರ ಯಾರಿಗೆ ಗೊತ್ತಾಗುತ್ತೆ ಅಂತಂದರೆ, ಈ ನಸೇಲಿ ಅಂತಂದರೆ ಈ ಕುಡಿತಕ್ಕೆ ಬಲಿಯಾದವರು ಮತ್ತು ಗಾಂಜಾ ಸೇದುವಂಥವ್ರು, ಯಾವಾಗಲೂ ನಶೆಯಲ್ಲಿರುವವರು ಇಬ್ಬರು ಜನ ದರೋಡೆಕೋರರು ಇರ್ತಾರೆ, ಕಳ್ಳರು, ಅವ್ರಿಗೆ ಗೊತ್ತಾಗುತ್ತೆ. ಆ ದರೋಡೆಕೋರರ ಹೆಸರೇ ರಾಬರ್ಟ್ ಮತ್ತು ವ್ಯಾಗನರ್ ಅಂತ. ಒಂದಿನ ಅವ್ರಿಗೆ ಸುದ್ದಿ ಗೊತ್ತಾದ ತಕ್ಷಣ ಅವರು ಇದನ್ನು ಹೆಂಗಾದರೂ ಮಾಡಿ ಕಳ್ತನ ಮಾಡಲೇಬೇಕು ಕ್ಲಿನಿಕ್ ಅಂತ ಹೇಳಿ ಕ್ಲಿನಿಕ್ಕಿಗೆ ಬರ್ತಾರೆ. ಆವಾಗಲೇ 2 ವರ್ಷ ಆಗಿದ್ದರಿಂದ ಕ್ಲಿನಿಕ್ಕಿನ ಕಿಟಕಿಯ ಗ್ಲಾಸ್ಗಳೆಲ್ಲ ಒಡೆದೋಗಿರುತ್ತೆ, ಮುಂದ್ಗಡೆ ಇರುವಂಥ ಡೋರು ಶಿಥಿಲಗೊಂಡು ಬೀಳುವಂಥ ಹಂತದಲ್ಲಿರುತ್ತೆ. ಆಗ ಆ ಕಳ್ಳರಿಗೆ ಯಾವುದೇ ಅಡಚಣೆ ಇಲ್ಲದೆ, ಯಾವುದೇ ಅವರು ಪರಿಶ್ರಮ ಪಡದೆ ಕ್ಲಿನಿಕ್ನ ಒಳಗೆ ಎಂಟ್ರಾಗಿ ಟಾರ್ಚ್ನ ಹಾಕ್ಕೊಂಡ್ಬಿಟ್ಟು ಹುಡುಕ್ತಾ ಇರ್ತಾರೆ. ಹುಡುಕ್ತಾ ಅವರಿಗೆ ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ದೊರಕುತ್ತೆ. ಅದನ್ನೆಲ್ಲ ತೆಗೆದು ತಂದಿರೋ ಚೀಲದಲ್ಲಿ ತುಂಬಿಸ್ಕೊಳ್ತಾ ಇರ್ತಾರೆ. ತುಂಬಿಸ್ಕೊಂಡು ಇನ್ನೂ ಏನಿದೆ ಇಷ್ಟಕ್ಕೆಲ್ಲ ಸರಿಯಾಗಲ್ಲ, ಇನ್ನೂ ಸ್ವಲ್ಪ ಹುಡುಕಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಅಲ್ಲಿ ಎಲ್ಲ ಹುಡುಕ್ತಾ ಇದ್ದಾಗ ಆ ರೇಡಿಯೋ ಥೆರಪಿ ಮಾಡುವಂಥ ಮಿಷಿನ್ ಏನಿರುತ್ತೆ, ಆ ಮಿಷಿನ್ ಕಾಣಿಸುತ್ತೆ ಅವ್ರಿಗೆ. ತುಂಬ ದೊಡ್ಡ ಮಿಷಿನ್ನು, ನಿಮಗೂ ಗೊತ್ತಿರುತ್ತೆ, ಮೆಡಿಕಲ್ ಸೈನ್ಸು ಅಥವಾ ಕಾಲೇಜ್ಗಳಲ್ಲಿ ಅಥವಾ ಈ ಆಸ್ಪತ್ರೆಗಳಲ್ಲಿ ಇಂಪ್ಲಾಂಟ್ ಮಾಡುವಂಥ ದೊಡ್ಡ ಮಿಷಿನ್ಗಳು ಇಬ್ಬರಿಗೆ ಎತ್ಕೊಂಡು ಹೋಗುವಂಥ ವಸ್ತುಗಳಾಗಿರಲ್ಲ, ದೊಡ್ಡ ವಸ್ತುಗಳಾಗಿರ್ತವೆ. ಅದನ್ನು ಭೂಮಿಯಲ್ಲೇ ಅವರು ಮೊದಲು ಕಬ್ಬಣನ ನಟ್ಟು ಅದರ ಮೇಲೆ ಮಷಿನ್ ಇನ್ಸ್ಟಾಲ್ ಮಾಡಿರ್ತಾರೆ. ಹಾಗಾಗಿ ಆ ಮಷಿನ್ ಅಲ್ಲಾಡಿಸಿ ನೋಡ್ತಾರೆ, ಬರಲ್ಲ ಅಂದ ತಕ್ಷಣ ಪಕ್ಕದಲ್ಲೇ ಮಷಿನ್ಗೆ ಇನ್ನೊಂದು ಬದಿಯಲ್ಲಿ ಅಂಟ್ಕೊಂಡಂಥ ದೊಡ್ಡದಾದ ಸ್ಟೀಲಿನ ಕಂಟೈನರ್ ಇರುತ್ತೆ, ಸ್ಟೀಲ್ ಕಂಟೈನರು. ಆ ಕಂಟೈನರು ಏನಿದ್ದಿರ್ಬೋದು, ಇದರಲ್ಲಿ ಕಂಟೈನರಲ್ಲಿ ಫುಲ್ಲಿ ಸೀಲ್ಡ್ ಇದೆ. ಆಮೇಲೆ ಅದನ್ನು ಬಿಚ್ಕೊಂಡು ಇದನ್ನಾದರೂ ಸ್ಕ್ರ್ಯಾಪ್ಗೆ ತೊಗೊಂಡೋದ್ರೆ ಒಳ್ಳೆ ರೇಟ್ ಬರ್ಬೋದು ಅಂತ ಹೇಳಿ ಅದಕ್ಕೆ 4 ಬದಿಯಲ್ಲಿರುವ ನಟ್ಟುಗಳು ಲೂಸ್ ಆಗಿರುತ್ತೆ, 2 ವರ್ಷದಿಂದ ಹಂಗೆ ಬಿದ್ದಿರೋದ್ರಿಂದ ಶಿಥಿಲಗೊಂಡು ಲೂಸ್ ಆಗಿರುತ್ತೆ. ಆ
ಆ ಕಂಟೈನರ್ನ ಬಿಚ್ಕೊಂಡು ಅದನ್ನು ತಮ್ಮ ಬ್ಯಾಗ್ ಒಳಗೆ ಹಾಕ್ಕೊಂಡು ಚೀಲದೊಳಗೆ ಹಾಕ್ಕೊಂಡು, ದೊಡ್ಡ ಕಂಟೈನರ್ ಆಗಿರುತ್ತೆ, ಅದನ್ನು ತೊಗೊಂಡೋಗಿ ತಮ್ಮ ಅಡ್ಡೆಗೆ ತೊಗೊಂಡೋಗ್ತಾರೆ. ತಾವು ವಾಸ ಮಾಡ್ತಾರಂತ ಅಡ್ಡೆಗೆ ತೊಗೊಂಡೋಗಿ ಅದನ್ನು ಫಸ್ಟು ವ್ಯಾಗನರ್ ಅನ್ನೋನು ಅದನ್ನು ಬಿಚ್ಚೋದಕ್ಕೆ ಅಂತಂದರೆ ಅದನ್ನು ಹೊಡೆಯೋದಕ್ಕೆ ಸದಾಯಗತಾಯ ಪ್ರಯತ್ನ ಮಾಡ್ತಾನೆ. ಆದರೆ ಹೊಡೆಯೋದಿಲ್ಲ ಅದು. ಅಷ್ಟೊತ್ತಿಗಾಗಲೇ ಆತನ ಕೈಯೆಲ್ಲ ಕೆಂಪಗಾಗಿ ಉರಿಯೂತ ಶುರುವಾಗುತ್ತೆ. ಆತ ರಾಬರ್ಟ್ಗೆ ಹೇಳ್ತಾನೆ, ರಾಬರ್ಟ್ ನೋಡಪ್ಪ, ನನ್ನ ಕೈಯೆಲ್ಲ ಊದ್ಕೊಂಡಿದೆ, ಕೆಂಪಗಾಗೋಗಿದೆ, ಯಾಕೋ ನನಗೇನೋ ಚೇಳು ಏನೋ ಕಚ್ಚಿರಬೇಕು, ಇಲ್ಲ ಯಾವುದೋ ಒಂದು ಕ್ರಿಮಿ ಕೀಟಗಳು ಕಚ್ಚಿರಬೇಕು ನನಗೆ, ಅದಕ್ಕಾಗಿ ಯಾಕೋ ನನಗೆ ಅಲರ್ಜಿ ಆಗಿದೆ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ, ನೀನೊಂಚೂರು ನೋಡು ಬಿಡಿಸೋದನ್ನು ಅಂತ ಹೇಳ್ತಾನೆ. ಆಯಿತು, ಅವನು ರಾಬರ್ಟ್ ಹೇಳ್ತಾನೆ, ಆಯ್ತಪ್ಪ ವ್ಯಾಗನರ್ ನೀನು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೊಗೊಂಡು ಬಾ, ನಾನು ನೋಡ್ತೇನೆ, ಇದನ್ನು ಬಿಡಿಸ್ತೇನೆ ಅಂತ ಹೇಳಿ ಆತನ ವ್ಯಾಗನರ್ನ ಕಳಿಸ್ತಾನೆ. ಆ ವ್ಯಾಗನರ್ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಹೇಳ್ತಾನೆ, ಇಲ್ಲ ಈ ಥರ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಉರಿಯೂತ ಶುರುವಾಗಿದೆ, 2 ಕೈಗಳು ಊದ್ಕೊಂಡ್ಬಿಟ್ಟಿದೆ, ಕೆಂಪಗಾಗಿದೆ, ಏನಾಗಿದೆ ಇದಕ್ಕೆ ಅಂತ ಹೇಳಿ ಅಂದ ತಕ್ಷಣ, ಇಲ್ಲ ಸಿಂಪಲ್ಲಾಗಿ ಅಲರ್ಜಿ ಆಗಿದೆ, ಅಲರ್ಜಿಗೆ ಒಂದು ಟ್ರೀಟ್ಮೆಂಟ್, ಒಂದು ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ ಕೊಡ್ತೀನಿ, 1 ವಾರ ರೆಸ್ಟ್ ಮಾಡಿ ಅಲರ್ಜಿ ಕಡಿಮೆ ಆಗುತ್ತೆ, ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಅವನು ಸರಿ ಅಂತ ಹೇಳಿ ಅವ್ರು ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ನ ತೊಗೊಂಡು ಆ ಮೆಡಿಕಲಲ್ಲಿ ಅದಕ್ಕೆ ಅವ್ರು ಕೊಟ್ಟಿರೋಂಥ ಮೆಡಿಷನ್ನ ತೊಗೊಂಡು ಬಂದು ತನ್ನ ಅಡ್ಡೆಗೆ ಬರ್ತಾನೆ. ಸತತ 3 ದಿನಗಳ ಪ್ರಯತ್ನದ ನಂತರ ರಾಬರ್ಟ್ ಆ ಕಂಟೈನರ್ನ ಓಪನ್ ಮಾಡೋಲ್ಲಿ ಯಶಸ್ವಿ ಆಗ್ತಾನೆ. ಅವನು ಓಡಿ ಬಂದುಬಿಟ್ಟು ವ್ಯಾಗ್ನರ್ಗೆ ಹೇಳ್ತಾನೆ, ಇಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ವಲ್ಲ, ಆ ಕಂಟೈನರ್ ಓಪನ್ ಆಯಿತು, ಬಾ ನೋಡುವ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ವ್ಯಾಗ್ನರ್ನ. ಜಸ್ಟ್ ಕಂಟೈನರ್ ಓಪನ್ ಆಗಿದೆ, ಕಂಟೈನರಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ, ಅದರಲ್ಲಿ ಏನಿದೆ ಅನ್ನೋದು ಕೂಡ ಅವರಿಗೆ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಒಳಗಡೆ ಕಂಟೈನರಲ್ಲಿ ಲೆಡ್ ಅಂದರೆ ಸೀಸ ತುಂಬಿರುತ್ತೆ. ಆ ಸೀಸದ ಮಧ್ಯದಲ್ಲಿ ಒಂದು ಅಲ್ಯೂಮಿನಿಯಂ ಕಂಟೈನರ್ ಇರುತ್ತೆ, ಮತ್ತು ಚಿಕ್ಕದಾದಂಥ ಒಂದು ಅಲ್ಯೂಮಿನಿಯಂ ಕಂಟೈನರ್ ಇರುತ್ತೆ. ಆ ಕಂಟೈನರ್ನ ಮಧ್ಯದಲ್ಲಿ ಗ್ಲಾಸ್ ಇರುತ್ತೆ. ಒಳಗಡೆ ಇರುವ ಪದಾರ್ಥ ಖಾಲಿಯಾಗಿದೆಯಾ ಇದೆಯಾ ಅಂತ ನೋಡೋದಕ್ಕೆ ಅಂತ ವಿಸಿಬಲ್ ಗ್ಲಾಸ್ ಇರುತ್ತೆ. ಆ ಗ್ಲಾಸನ್ನ ನೋಡ್ತಾರೆ. ನೋಡ್ಬಿಟ್ಟು ಇದೇನಿದು ಬಹಳ ಕಿಮ್ಮತ್ತು, ಅಂದರೆ ಬಹಳ ಬೆಲೆ ಬಾಳುವ ವಸ್ತು ಇರ್ಬೋದು, ಇದು ಮಾರ್ಕೆಟಿಗೆ ಹೊಸದಾಗಿ ಬಂದಿರ್ಬೋದು, ಇದು ತುಂಬ ಕಾಸ್ಟ್ಲಿಯೆಸ್ಟ್ ರೇರ್ ಆ್ಯಂಡ್ ಮೆಟೀರಿಯಲ್ ಇರ್ಬೋದು ಇದು, ಅದಕ್ಕೆ ಇಷ್ಟೊಂದು ಭದ್ರವಾಗಿ ಮುಚ್ಚಿಟ್ಟಿದ್ದಾರೆ ಇದನ್ನು ಅಂತ ಹೇಳಿ ಆ ವ್ಯಾಗನರ್ ಅದನ್ನು ತೊಗೊಂಡ್ಬಿಟ್ಟು ಸ್ಕ್ರೂ ಡ್ರೈವರಿಂದ ಗ್ಲಾಸ್ನ ಹೊಡಿತಾನೆ. ಗ್ಲಾಸ್ಗೆ ಟಕ್ 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 ಅಂತ ಹೊಡಿತಾನೆ. ಆವಾಗ ಅದು ಗ್ಲಾಸು ಚೂರಾಗುತ್ತೆ. ಚೂರಾದ ತಕ್ಷಣ ಅದನ್ನು ಅದರಲ್ಲಿರುವಂಥ ಪೌಡ್ರನ್ನ ಒಂದು ಫ್ಯಾಬ್ರಿಕ್ ಅಂತಂದರೆ ಒಂದು ಬಟ್ಟೆಯಲ್ಲಿ ಅದನ್ನು ಒಂದು ಕಡೆ ಕೂಡ ಹಾಕ್ತಾರೆ. ಕೂಡ ಹಾಕಿದ ತಕ್ಷಣವೇ ಆ ಪೌಡ್ರ್ ಗಾಳಿಯಲ್ಲಿ ಹಾರ್ತಾ ಅವರಿಬ್ಬರು ಮೂಗು ಮತ್ತು ಕಣ್ಣೊಳಗೆಲ್ಲ ಹೋಗೋಕ್ಕೆ ಶುರು ಆಗುತ್ತೆ. ಆವಾಗ ಜೋರ ಕೆಮ್ಮು ಮತ್ತು ಇದು ಅಕ್ಸಿ ಅಂತ ಹೇಳ್ತಾರೆ. ಇದು ಅಕ್ಸಿ ಅಂತಂದರೆ ಕೆಮ್ಮು ಮತ್ತು ಶೀತ ಸೀನ್ಗಳು ಬರುತ್ತೆ. ಅದಾದಮೇಲೆ ವಾಮಿಟ್ ಆಗೋ ರೀತಿ ಭಯಂಕರ ಫೀಲ್ ಆಗುತ್ತೆ ಅವ್ರಿಗೆ. ಇನ್ನೇನು ಶ್ವಾಸಕೋಶನೇ ಕಿತ್ಕೊಂಡು ಹೊರಗಡೆ ಬರುತ್ತೇನೋ ಅನ್ನೋಷ್ಟು ದೊಡ್ಡ ಫೀಲ್ ಆಗುತ್ತೆ. ಅದಾದಮೇಲೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದನ್ನು ಮತ್ತೆ ಹೇಗಿತ್ತು ಹಾಗೆ ಒಂದು ಬಟ್ಟೆಯಲ್ಲಿ ಪ್ಯಾಕ್ ಮಾಡಿಬಿಟ್ಟು ಆ ಕಂಟೈನರ್ ಇರಿಸಿ ಆ ಸ್ಟೀಲ್ ಕಂಟೈನರ್ನ ಮಾರಾಟ ಮಾಡಬೇಕೇನು, ಸ್ಕ್ರ್ಯಾಪ್ಗೆ ಹಾಕ್ಬಿಡೋಣ, ಇದನ್ನು ನಮ್ಗೆ ಯೂಸ್ ಇಲ್ಲ ಅಂತೇಳಿ ಒಂದು ಸ್ಕ್ರ್ಯಾಪ್ ಯಾರ್ಡ್ಗೆ ಹೋಗ್ತಾರೆ. ಅದನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿ ಯಾರ್ಡಲ್ಲಿ ಡ್ಯುವಾ ಪೆರಾರೋ ಅನ್ನೋವಂಥ ಒಬ್ಬ ಯಾರ್ಡ್ನ ಓನರ್ ಇರ್ತಾನೆ, ಸ್ಕ್ರ್ಯಾಪ್ ಯಾರ್ಡ್ನ ಓನರು. ಅವನ ಹತ್ರ ಮಾತಾಡ್ಬಿಟ್ಟು ಫೆರಾರೋ ಒಂದು ಒಳ್ಳೆ ರೇಟಿಗೆ ಅದನ್ನು ಖರೀದಿ ಮಾಡಿ ಅವ್ರನ್ನ ಕಳಿಸ್ತಾನೆ. ಇವರು ರಾಬರ್ಟ್ ಮತ್ತು ವ್ಯಾಗನರ್ ಇಬ್ಬರು ದುಡ್ಡನ್ನ ತೊಗೊಂಡು ವಾಪಸ್ ಅವ್ರ ಕೆಲಸಕ್ಕೆ ಹೊರಡ್ತಾರೆ. ಬಟ್ ಮುಂದಿನ ಫ್ಯೂಚರಲ್ಲಿ ಅವರಿಬ್ಬರದ್ದು ಪಾತ್ರ ಬರುತ್ತೆ. ಅದಾದಮೇಲೆ ಅವರು ಫೆರಾರೋ ಅದನ್ನು ತೊಗೊಂಡೋಗ್ಬಿಟ್ಟು ಒಂದು ಕಡೆ ತಮ್ಮ ಯಾರ್ಡ್ನಲ್ಲಿ ಅಂದರೆ ಸ್ಕ್ರ್ಯಾಪ್ ಯಾರ್ಡಲ್ಲಿ ಒಂದು ಕಡೆ ಕೂಡ ಹಾಕ್ತಾನೆ. ಅದನ್ನು ಎಷ್ಟು ಮೆಡಿಕಲ್ ಕ್ಲಿನಿಕ್ನ ವೇಸ್ಟ್ ಎಲ್ಲ ತೊಗೊಂಡೋಗಿ ಕೂಡ ಹಾಕ್ತಾನೆ. ಆವತ್ತು ರಾತ್ರಿ 9:30-10 ಗಂಟೆ ಸುಮಾರಿಗೆ ಆತ ವಾಪಸ್ ಸಂಜೆ ಯಾರ್ಡ್ ಹತ್ರ ಬಂದಾಗ ಅದರಲ್ಲಿ ಏನೋ ಹೊಳಿತಾ ಇರುತ್ತೆ, ಹಳದಿ ಕಲರ್ ಗ್ಲೋ ಆಗ್ತಾ ಇರುತ್ತೆ ಲೈಟು. ಅರೆ ಇದೇನು ವಿಚಿತ್ರ, ಅದು ಸ್ಕ್ರ್ಯಾಪ್ ಅಂತ ಕೊಟ್ಟೋಗಿದ್ದಾರೆ, ಇದನ್ನೆಲ್ಲ ಡಿಸ್ಮೆಂಟಲ್ ಕೂಡ ಮಾಡಾಗಿದೆ, ಇದರಲ್ಲಿ ಏನು ಬೆಳಗ್ತಾ ಇದೆಯಲ್ಲ, ಏನು ಬೆಳಗ್ತಾ ಇದೆ ಅಂತ ಹೇಳಿ ನೋಡೋದಕ್ಕೆ ಹೊರಡ್ತಾನೆ. ಆವಾಗ ಅವ್ರಿಗೆ ವಿಚಿತ್ರ ಅನಿಸುತ್ತೆ, ಇದೊಂಥರ ಹೊಳೆಯೋ ವಸ್ತು ಅದರಲ್ಲಿತ್ತು ಅಂತ ಅಂದ ತಕ್ಷಣ ಅವನು ಹೆಂಡತಿ ಮರಿಯಾಗಿ ಕರೆದು ತೋರಿಸ್ತಾನೆ. ಹೇ ನೋಡಿ, ಇವತ್ತು ಬೆಳಿಗ್ಗೆ ಸ್ವಲ್ಪ ಸ್ಕ್ರ್ಯಾಪ್ ಐಟಮ್ನ ಖರೀದಿ ಮಾಡಿದ್ದೆ ನಾನು ಮೆಡಿಕಲ್ ಕಾಲೇಜ್ ಅದು ಕ್ಲಿನಿಕ್ಕಿಂದು. ಅದರಲ್ಲಿ ನೋಡಿ ಈ ಥರ ಒಂದು ವಿಚಿತ್ರವಾದ ವಸ್ತು ಇದೆ, ಎಷ್ಟೊಂದು ಹೊಳಿತಾ ಇದೆ ನೋಡು, ಎಷ್ಟೊಂದು ಗ್ಲೋವಿಂಗ್ ಇದೆ, ನನಗನ್ಸುತ್ತೆ ಇದು ಜೇಮ್ಸ್ ಸ್ಟೋನ್ ಇರ್ಬೋದು ಅಥವಾ ವಜ್ರ ಇರ್ಬೋದು ಇದರಲ್ಲಿ, ನೋಡೋಣ ಇರು ಅಂತ ಹೇಳಿ ಅವರು ಆಗಲೇ ರಾತ್ರಿನೇ ಅವ್ರ ರಿಲೇಷನ್ಗೆಲ್ಲ ಫೋನ್ ಮಾಡಿಬಿಟ್ಟು ಕರೀತಾರೆ. ನಮ್ಮ ಹತ್ರ ಒಂದು ಸ್ಕ್ರ್ಯಾಪ್ ಯಾರ್ಡಲ್ಲಿ ಒಂದು ಅದ್ಭುತವಾದಂಥ ವಸ್ತು ಬಂದಿದೆ, ಆ ವಸ್ತು ಯಾವುದು ಏನು ಅಂತ ಗೊತ್ತಿಲ್ಲ, ಬಟ್ ಅದು ಯಾವುದೇ ಒಂದು ಪವರ್ ಸೋರ್ಸ್ ಇಲ್ಲದೆ ಕೂಡ ಮಿನುಗುತ್ತೆ, ರಾತ್ರಿ ಹೊತ್ತಲ್ಲಿ ಹೆವಿ ಬ್ರೈಟಾಗಿ ಮಿನುಗುತ್ತೆ, ಅದೇನು ಅನ್ನೋದು ಗೊತ್ತಾಗ್ತಾ ಇಲ್ಲ, ನಾಳೆ ನೀವೆಲ್ಲ ಬನ್ನಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ ಕರೀತಾನೆ. ಅದಾದಮೇಲೆ ಮಾರನೇ ದಿನ ಅವ್ರ ರಿಲೇಷನ್ಸ್ ಎಲ್ಲ ಬರ್ತಾರೆ ಅಲ್ಲಿಗೆ.
ಬಂದಾಗ ಅವರ ಅಂದರೆ ಈ ಪೆರರ್ನ ಅಳಿಯ ಐವೋ ಕೂಡ ಇರ್ತಾನೆ. ಅದರಲ್ಲಿ ಒಂದು 10-15 ಜನ ಬಂದಿರ್ತಾರೆ ರಿಲೇಟಿವ್ಸ್ ಎಲ್ಲ ಬಂದು ಅದನ್ನು ಒಬ್ಬೊಬ್ಬರು ಒಂದೊಂದು ಕೈಯಲ್ಲಿ ಹಿಡ್ಕೊಂಡು ನೋಡ್ತಾರೆ ಅದನ್ನು, ಆ ವಸ್ತು ಏನು ಅಂತ ಹೇಳಿ. ನೋಡ್ತಾ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಇದೇನಿದು ವಿಚಿತ್ರ, ಮಾರ್ಕೆಟಿಗೆ ಹೊಸದಾಗಿ ಬಂದಿರೋ ಬೆಲೆ ಬಾಳೋ ವಸ್ತು ಇರ್ಬೋದು ಇದು, ಬಹುಶಃ ಹೆವಿ ರೇರ್ ಮೆಟೀರಿಯಲ್ ಇರ್ಬೋದು ಇದು ಅಂತ ಹೇಳಿ ತುಂಬ ಅವರು ಓದಿರುವಂಥವ್ರಲ್ಲ. ಇದಕ್ಕೆ ಸ್ಕ್ರ್ಯಾಪ್ ಆಡಲ್ಲಿ ಮತ್ತು ನಸೀಡಿ ಅಂತಂದರೆ ಇವರು ಚಟಕ್ಕೆ ಬಲಿಯಾದವರು ಯಾರು ಅಷ್ಟೊಂದು ಓದ್ಕೊಂಡವ್ರು ಆಗಿರಲಿಲ್ಲ. ಹಾಗಾಗಿ ಅವ್ರಿಗೆ ಅಷ್ಟು ಅದ್ರ ನಾಲೆಜ್ ಇರಲಿಲ್ಲ, ಸೈನ್ಸ್ ಬಗ್ಗೆ ಗೊತ್ತಿರಲಿಲ್ಲ ಅವ್ರಿಗೆ. ಸುಮ್ಮನೆ ಅದು ಬಂದ ತಕ್ಷಣ ಅದನ್ನು ಎಲ್ಲರೂ ಕೈಗೆ ಇಟ್ಕೊಂಡು ನೋಡಿ, ಅದ್ಭುತವಾಗಿದೆ ಇದು, ನನಗೆ ಸ್ವಲ್ಪ ಕೊಡು ಅಂತ ಕೇಳ್ತಾರೆ. ಅವ್ರು ಯಾರಿಗೂ ಕೊಡಲ್ಲ. ಇವನು ಪೆರರ ಅಳಿಯ ಇರ್ತಾನಲ್ಲ ಐವೋ, ಅವನಿಗೆ ಸ್ವಲ್ಪ ಮಾತ್ರ ಒಂದು ಕವರಲ್ಲಿ ಹಾಕಿ ಕೊಡ್ತಾನೆ. ಅದನ್ನು ಕೊಟ್ಟ ತಕ್ಷಣ ಅವನು ಅದನ್ನು ತೊಗೊಂಡು ತುಂಬ ಖುಷಿಯಿಂದ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅವರ ಹೆಂಡತಿ ಮತ್ತು ಮಗಳಿಗೆ ತೋರಿಸ್ತಾಳೆ. 10 ವರ್ಷದ ಮಗಳು ಇರ್ತಾಳೆ ಅವನಿಗೆ, ಐವೋಗೆ. ಅವನು ಮಗಳನ್ನ ಕರೆದ್ಬಿಟ್ಟು ಬಾರಿ ಇಲ್ಲಿ ಇದು ನೋಡು, ಇಲ್ಲಿ ಹಿಂಗಿದೆ ಅಂತೇಳಿ ಕೈಯಲ್ಲಿ ಹಾಕ್ಕೊಂಡೆಲ್ಲ ಕೈಗೆ ಹಚ್ಕೊಂಡು ಆ ಹುಡುಗಿ ಕೈಲಿ ತೊಗೊಂಡು ಅದನ್ನು ಮುಖಕ್ಕೆಲ್ಲ ಹಚ್ಕೊಂಡಾಗ ಮುಖ ಎಲ್ಲ ಗ್ಲೋ ಆಗಕ್ಕೆ ಶುರುವಾಗುತ್ತೆ, ಮಿಂಚೋದಕ್ಕೆ ಶುರುವಾಗುತ್ತೆ. ಅಂದರೆ ಅದು ಹೊಳಿತಾ ಇರುತ್ತೆ, ರಿಫ್ಲೆಕ್ಷನ್ ಶುರುವಾಗುತ್ತೆ ಮುಖದ ಮೇಲೆಲ್ಲ. ಅವಾಗ ತುಂಬ ಖುಷಿಯಿಂದ ಸಂಭ್ರಮಿಸ್ತಾಳೆ ಆ ಹುಡುಗಿ. ಅದಾದ ಕೆಲವೇ ನಿಮಿಷದ ನಂತರ ಹುಡುಗಿ ಸಿಕ್ಕಾಪಟ್ಟೆ ಕೆಮ್ಮು, ವಾಮಿಟು ಮತ್ತು ಇದು ಮೋಷನ್ ಎಲ್ಲ ಶುರುವಾಗುತ್ತೆ. ಇದಾದಮೇಲೆ ಅವರು ಯೋಚನೆ ಮಾಡ್ತಾರೆ, ಇದೇನಾ, ಇಲ್ಲ ನೀನು ಸರಿಯಾಗಿದೆಯಾ, ನೀನು ತುಂಬ ಖುಷಿಯಾಗಿದ್ದಕ್ಕೆ ಈ ಥರ ಆಗ್ತಾಯಿದೆ ಅನ್ನೋ ನೋಡು, ಹುಷಾರಾಗಿದೆಯಾ ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಅಟ್ ದ ಸೇಮ್ ಟೈಮ್ ಇಲ್ಲಿ ಈ ಫೆರರ ಹೆಂಡತಿ ಮರಿಯ ಇದ್ಲಲ್ಲ, ಮರಿಯಾಗೂ ಕೂಡ ಅದೇ ರೀತಿ ಆಗಿರುತ್ತೆ. ಅವರು ಸಿಕ್ಕಾಪಟ್ಟೆ ಕೆಮ್ಮು, ಶ್ವಾಸಕೋಶ ತೊಂದರೆ, ವಾಮಿಟು, ಬಟ್ಟೆ ಎಲ್ಲ ತೊಳಿಸ್ದಂಗೆ ಆಗೋದು, ಬೇರೆ ಇದೆಲ್ಲ ನಡೀತಾ ಇರುತ್ತೆ. ಅದಾದಮೇಲೆ ಹಾಗೆ ಅದು ಸ್ವಲ್ಪ ಹೊತ್ತಾದ ನಂತರ ಅವಳು ಮರಿಯಾ ಏನು ಮಾಡ್ತಾಳೆ, ಹಾಸ್ಪಿಟ್ಲಿಗೆ ಹೋಗ್ತಾಳೆ, ನನಗೆ ಈ ಥರ ಆಗ್ತಾಯಿದೆ ಅಂತ ಹೇಳಿ. ಈ ಮೊದಲು ವ್ಯಾಗಿನರ್ ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ನೋ ಅದೇ ಹಾಸ್ಪಿಟ್ಲಿಗೆ ಮರಿಯಾ ಕೂಡ ಹೋಗ್ತಾಳೆ. ಅಲ್ಲಿ ಹೋಗಿ, ಇಲ್ಲ ಈ ಥರ ಆಗ್ತಾಯಿದೆ, ನನಗೆ ಸಿಕ್ಕಾಪಟ್ಟೆ ವಾಮಿಟ್ ಸೆನ್ಸ್ ಆಗ್ತಾಯಿದೆ, ಮತ್ತು ಉಸಿರಾಟ ತೊಂದರೆ ಆಗ್ತಾಯಿದೆ, ಕೆಮ್ಮು ತಡೆಯೋಕ್ಕಾಗಲ್ಲ, ಮೋಷನ್ ಮಾತ್ರ ಸಿಕ್ಕಾಪಟ್ಟೆ ಹೋಗ್ತಾ ಇದೆ, ಏನು ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ಕೇಳಿದ್ದಕ್ಕೆ ಆ ಡಾಕ್ಟ್ರು, ಇಲ್ಲ ನಿನಗೆ ಅಲರ್ಜಿ ಆಗಿದೆ, ಅಲರ್ಜಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮೆಡಿಷನ್ನ ಬರ್ಕೊಡ್ತೀನಿ, ಅದು ತಗೊಳ್ಳಿ, ಒಂದು ವಾರ ಅಥವಾ ಒಂದು 8 ದಿನದಲ್ಲಿ ನಿಮಗೆ ಮತ್ತೆ ಸರಿ ಹೋಗುತ್ತೆ ಅಂತ ಹೇಳಿ ಡಾಕ್ಟ್ರ್ ಕಳಿಸ್ತಾರೆ. ಯಾಕಂದರೆ ಅವ್ರಿಗೂ ಡೀಪಾಗಿ ಗೊತ್ತಿರಲ್ಲ ಇದೇನಾಗಿದೆ ಅಂತ ಹೇಳಿ. ಆ ಮೆಡಿಸಿನ್ ತೊಗೊಂಡು ವಾಪಸ್ ಅವಳು ಬಂದು ಮೆಡಿಸಿನ್ ತೊಗೋತಾಳೆ. ಆದರೂ ಅವಳು ಕಂಟ್ರೋಲ್ ಆಗಲ್ಲ ಅಂದ ತಕ್ಷಣ ಇನ್ನೇನು ಮಾಡೋದು ಅಂತ ಹೇಳಿ ಅವರು ಯೋಚನೆ ಮಾಡ್ತಿದ್ದಾಗ ಈ ಕಡೆ ಪೆರೇರಾ ಅವರ ಅಳಿಯ ಇದ್ದಲ್ಲ ಈ ಐವೋ, ಅವನ ಮಗಳಿಗೂ ಕೂಡ ಸೇಮ್ ಇದೇ ಥರ ಆಗೋಗುತ್ತೆ. ಅವಳನ್ನು ಮೆಡಿಕಲ್ ಮಾಡ್ತಾರೆ, ಮೆಡಿಕಲ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೂ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅಲ್ಲಿ ಕೂಡ ಇದೇ ರೀತಿ ಆಗುತ್ತೆ, ಇಲ್ಲ ಇದು ಏನೋ ಅಲರ್ಜಿ ಆಗಿದೆ, ಸೊ ಹೀಗಾಗಿ ಪ್ರಾಬ್ಲಮ್ ಆಗ್ತಾಯಿದೆ, ಇದನ್ನು ನಾನು ಒಂದು ಇಷ್ಟು ಮೆಡಿಸಿನ್ ಬರ್ಕೊಡ್ತೀನಿ, ಅದು ತಗೊಳ್ಳಿ ಅಂತ ಹೇಳಿ ಆಗ್ತಾರೆ. ಅದಾದಮೇಲೆ ಈ ಮರಿಯಾಗೆ ಏನೋ ಸಂಶಯ ಬರುತ್ತೆ, ಏನಂತಂದರೆ ಈ ನಮ್ಮದು ಡಂಪ್ ಯಾರ್ಡ್ಗೆ, ಅಂದರೆ ಇದು ಸ್ಕ್ರ್ಯಾಪ್ ಯಾರ್ಡ್ಗೆ ಈ ಥರ ನನ್ನ ಮೆನ್ನೆಯಿಂದ ಕ್ಲಿನಿಕ್ಕಿಂದ ಬಂದಿರುವಂಥ ಎಲ್ಲ ಐಟಮ್ಗಳು ಬಂದಾಗ್ಲಿಂದಾನೇ ಇದು ಈ ಥರ ತೊಂದರೆ ಆಗ್ತಾಯಿದೆ, ಅದರಿಂದನೇ ನಾವು ಹುಷಾರು ತಪ್ತಾ ಇದ್ದೀವಿ ಅಂತ ಹೇಳಿ ಗೊತ್ತಾದ ತಕ್ಷಣ ಅವಳು ಅವ್ನ ಗಂಡಂಗೆ ಹೇಳ್ತಾಳೆ ಪೆರಾರಾಗೆ, ಇಲ್ಲ ಮೊದಲು ಅದನ್ನು ಖಾಲಿ ಮಾಡಿಸ್ಬಿಡು, ಎಲ್ಲ ಫುಲ್ ಎಲ್ಲ ಅದನ್ನು ಪ್ಯಾಕೆಟ್ ಮಾಡಿಬಿಟ್ಟು ಬೇರೆ ಕಡೆ ಎಲ್ಲಿ ಇದು ಸ್ಕ್ರ್ಯಾಪ್ ಅಡ್ಡಗಳಿದಾವೆ ಅಲ್ಲಿ ಕಳಿಸ್ಬಿಡು, ಅದನ್ನು ಇಟ್ಕೊಬೇಡ ಮನೇಲಿ ಅಂತ ಹೇಳಿ. ಅವನು ಅಲ್ಲೇ ಗಯಾಮಿ ನಗರದಲ್ಲಿರೋ ಎಲ್ಲ ಸ್ಕ್ರ್ಯಾಪ್ ಡೀಲರ್ಸ್ಗಳಿಗೂ ಕರೆದು ಅದನ್ನು ತೋರಿಸಿ ಪ್ಯಾಕೆಟ್ ಮಾಡಿ ಕೊಟ್ಟು ಕಳಿಸ್ತಾನೆ. ಇನ್ನೂ 2 ಪ್ಯಾಕೆಟ್ ಉಳಿದಿರುತ್ತಂತೆ. ಆ 2 ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ನ ಮರಿಯಾ ತೊಗೊತಾಳೆ, ಇನ್ನೊಂದು ಪ್ಯಾಕೆಟ್ನ ಅದೇ ಸ್ಕ್ರ್ಯಾಪ್ ಯಾರ್ಡಲ್ಲಿ ಕೆಲಸ ಮಾಡ್ತಿರೋ ಇನ್ನೊಬ್ಬ ಹುಡುಗ ಅದನ್ನು ಹಿಡ್ಕೊಂಡು ಅಲ್ಲಿ ಹತ್ತಿರದಲ್ಲಿದ್ದ ಮೆಡಿಕಲ್ ಸೈನ್ಸ್ ಕಾಲೇಜ್ ಅಥವಾ ಮೆಡಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಹತ್ರಕ್ಕೆ ಹೋಗ್ತಾರೆ ಅವರು. ಇದನ್ನು ತೊಗೊಂಡೋಗಿ ಆವಾಗ ಮೊದಲು ಹೇಳಿದ್ನಲ್ಲ ಅವಳೇ ಮಾರಿಯಾ, ಅದನ್ನು ತೊಗೊಂಡೋಗಿ ಅಲ್ಲಿ ಇಡ್ತಾಳೆ ಡಾಕ್ಟ್ರ್ ಮುಂದೆ. ಇಟ್ಬಿಟ್ಟು, ನೋಡ್ರಿ ಸರ್ ಈ ಥರ ಆಗಿದೆ, ನನಗೆ ಈ ಸ್ಕ್ರ್ಯಾಪ್ ಮೆಟೀರಿಯಲ್ಸ್ಗಳು ನಮ್ಮನ್ನು ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ, ಜೀವಂತ ಸಮಾಧಿ ಮಾಡ್ತಾ ಇದೆ, ತುಂಬ ತೊಂದರೆ ಕೊಡ್ತಾ ಇದೆ, ಇದು ಏನಿದೆ ಅಂತ ಹೇಳಿ ತಿಳಿಸಿ ಅಂತ ಹೇಳಿದ ತಕ್ಷಣ ಅವಳು ಡಾಕ್ಟ್ರು ಅದನ್ನು ತಲೆಗೆ ತೊಗೊಳ್ಳಲ್ಲ. ಅವಳಿಗೆ ಇನ್ನೊಂದು 2 ಪ್ರಶ್ನೆ ಕೇಳಿಬಿಟ್ಟು ಹತ್ತಿರದಲ್ಲಿದ್ದ ಮೆಡಿಕಲ್ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ತೋರಿಸ್ಕೊ ಅಂತ ಕಳಿಸ್ತಾನೆ ಅವನ ಡಾಕ್ಟ್ರು. ಅದಾದಮೇಲೆ ಮರಿಯಾ ಆ ಸ್ಕ್ರ್ಯಾಪ್ ಯಾರ್ಡಲ್ಲಿ ಕೆಲಸ ಮಾಡ್ತಿದ್ದಂಥ ಎಂಪ್ಲಾಯಿ ಇಬ್ಬರು ಜೊತೆಗೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಬಟ್ ಅಲ್ಲಿ ಏನಾಗಿರುತ್ತೆ, ಇವ್ರ ಥರನೇ ಸೇಮ್ ಸಿಮ್ಟಮ್ಸ್ ಇರೋ ಸುಮಾರು ಜನಗಳು ಕಾಣಿಸ್ತಾರೆ ಅವ್ರಿಗೆ. ಸುಮಾರು ಜನ, ಒಂದು 15-20 ಜನ, ಹೆಚ್ಚಂದ್ರೂ ಪರವಾಗಿಲ್ಲ, ಸುಮಾರು ಜನ. ಎಲ್ರಿಗೂ ಉಸಿರಾಟ ತೊಂದರೆ, ಕೆಮ್ಮು, ಆಮೇಲೆ ಮೋಷನ್ನು, ಮೈ ಮೇಲೆಲ್ಲ ಡಾರ್ಕ್ ಪ್ಯಾಚಸ್ಸು ಎಲ್ಲ ಇರೋದನ್ನು ಕಂಡು ಡಾಕ್ಟ್ರುಗಳು ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ. ಇದೇನಪ್ಪ ವಿಚಿತ್ರ ಕಾಯಿಲೆ ಒಂದು ಶುರುವಾಗಿದೆ ನಮ್ಮ ಗಯಾಮಿ ನಗರದಲ್ಲಿ,
ಒಂದೇ ದಿನಕ್ಕೆ ಇಷ್ಟೊಂದು ಪೇಷಂಟ್ಗಳು ಈ ರೀತಿ ಸೇಮ್ ಸಿಂಪ್ಟಮ್ಸ್ ಇರೋ ಪೇಷಂಟ್ಗಳನ್ನ ನೋಡ್ತಾ ಇದ್ದೀನಲ್ಲ, ಇದು ಯಾವ ಕಾಯಿಲೆ ಅನ್ನೋದೇ ಗೊತ್ತಿರಲ್ಲ. ಅಲ್ಲಿಯ ಮೆಡಿಕಲ್ ಡಿಪಾರ್ಟ್ಮೆಂಟ್ನ ಎಲ್ಲರೂ ಮ್ಯಾನೇಜ್ಮೆಂಟ್ನವರು ಕೂತ್ಕೊಂಡು ಇದ್ರ ಬಗ್ಗೆ ಸ್ಟಡಿ ಮಾಡ್ತಿರ್ತಾರೆ, ಅಂದರೆ ಯಾವುದಿರ್ಬೋದು ಏನಿರ್ಬೋದು ಅಂತ ಹೇಳಿ. ಇತ್ಲ ಕಡೆ ಅದೇ ಡಾಕ್ಟರ್ ಮುಂದೆ ಇಟ್ಟಿರ್ತಾರಲ್ಲ, ಇಲ್ಲಿ ಸ್ಕ್ರ್ಯಾಪ್ ಮೆಟೀರಿಯಲ್ಸ್ಗಳನ್ನ ಇಟ್ಟಿರ್ತಾಳೆ ಮರಿಯಾ, ಅವಳು ಅದನ್ನು ಡಾಕ್ಟರ್ ಅವ್ನ ಹಿಂದ್ಗಡೆ ಹಾಸ್ಪಿಟ್ಲಿನ ಹಿಂದೆ ಖಾಲಿ ಜಾಗದಲ್ಲಿ ಇಡಿಸಿರ್ತಾನಲ್ಲ. ಸಂಜೆ ಹೊತ್ತಲ್ಲಿ ಅವ್ನು ಫ್ರೀ ಇದ್ದಾಗ ಒಂದು ಸಿಗರೇಟ್ ಸೇರ್ತಾ ಬಂದು ಖಾಲಿ ಜಾಗದಲ್ಲಿ ರೌಂಡ್ಸ್ ಹೊಡಿತಿರ್ತಾನೆ. ಆವಾಗ ಸಡನ್ನಾಗಿ ಅವನಿಗೆ ಆ ಮೆಟೀರಿಯಲ್ಸ್ ಮೇಲೆ ದೃಷ್ಟಿ ಹೋಗುತ್ತೆ. ತಕ್ಷಣ ಆತ ಆ ಸಿಗರೇಟ್ನ ಎಸೆದು ಮೆಟೀರಿಯಲ್ಸ್ನ ಸ್ವಲ್ಪ ಗೋರ್ವಾಗಿ ನೋಡ್ತಾನೆ. ಅದರಲ್ಲಿ ಸ್ವಲ್ಪ ಏನೋ ಶೈನಿಂಗ್ ಕಾಣಿಸಿದ ತಕ್ಷಣ ಅವ್ನು ಇಮ್ಮಿಡಿಯೇಟಾಗಿ ಮತ್ತೆ ಹಾಸ್ಪಿಟ್ಲ್ ಒಳಗಡೆ ಬಂದು ಲ್ಯಾಂಡ್ಲೈನ್ ಫೋನ್ನ ಎತ್ಕೊಂಡು ಇಮ್ಮಿಡಿಯೇಟಾಗಿ ಅವರು ಮೆಡಿಕಲ್ ಹೆಡ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿಬಿಟ್ಟು ಕೇಳ್ತಾನೆ, ಈ ಥರ ಆಗಿದೆ, ಏನಾಗಿರ್ಬೋದು ಅಂತೇಳಿ. ಇಷ್ಟರಲ್ಲೇ ಈ ಮರಿಯಾ ಹೋಗಿದ್ದಂಥ ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟ್ರು ಮ್ಯಾನೇಜ್ಮೆಂಟ್ನವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರಲ್ಲ, ಅದರಲ್ಲಿ ಒಬ್ಬ ವೆಲ್ ಎಜುಕೇಟೆಡ್ ಡಾಕ್ಟರ್, ಹೈಯೆಸ್ಟ್ ಎಕ್ಸ್ಪೀರಿಯೆನ್ಸ್ ಇರುವಂಥ ಡಾಕ್ಟರ್ ಒಬ್ಬರು ಆ ಗ್ರೂಪಿಂದ ಎದ್ದು ಆಚೆ ಬರ್ತಾರೆ. ಆಚೆ ಬಂದು ಅವರ ಕ್ಯಾಬಿನ್ಗೆ ಹೋಗಿ ಅಲ್ಲಿ ಅವರು ಫೋನ್ ಮಾಡ್ತಾರಂತೆ. ಯಾರಿಗೆ? ಈ ಹಿಂದೆ ಮೆಡಿಕಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕೊಟ್ಟು ಬಂದಿದ್ಲಲ್ಲ ಮರಿಯಾ ವೇಸ್ಟ್ ಐಟಮ್ಸ್ಗಳನ್ನ, ಆ ಡಾಕ್ಟರ್ಗೆ, ಆ ಹೆಡ್ ಆಫೀಸರ್ಗೆ ಇವ್ನು ಫೋನ್ ಮಾಡ್ತಾರೆ. ಈ ಡಾಕ್ಟ್ರು ಫೋನ್ ಮಾಡಿಬಿಟ್ಟು, ನೋಡಿ ಸರ್, ನಾನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಬಳಿ ಒಂದು 15-20 ಜನ ಪೇಷಂಟ್ಸ್ ಬಂದಿದ್ದಾರೆ. ಬಟ್ ನಾನು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ನನಗಿದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆ ಗೊತ್ತಿಲ್ಲ. ಇಫ್ ಐ ಆಮ್ ರಾಂಗ್ ಇದೇನೋ ಬಹುಶಃ ಇದು ರೇಡಿಯೇಷನ್ ಪಾಯ್ಸನ್ಗೆ ಒಳಗಾಗಿರ್ಬೋದು ಎಲ್ಲ ಪೇಷಂಟ್ಸ್ಗಳು ಅಂತ ಹೇಳ್ತಾನೆ. ಸಡನ್ನಾಗಿ ಈ ಹೆಡ್ ಆಫೀಸ್ನಲ್ಲಿ ಇದ್ರಲ್ಲ ಇವ್ರು ಡಾಕ್ಟ್ರು, ಯಾರು ಮರಿಯಾ ಫಸ್ಟು ಮೆಡಿಕಲ್ ಅದು ಹಾಸ್ಪಿಟ್ಲಿಗೆ ತಂದು ಕೊಟ್ಟಿದ್ಲಲ್ಲ ಸ್ಕ್ರ್ಯಾಪ್ ಮೆಟೀರಿಯಲ್ಸ್ಗಳನ್ನ, ಆ ಆಫೀಸರು ಸಡನ್ನಾಗಿ ಶಾಕ್ ಆಗ್ತಾರೆ. ಶಾಕ್ ಆದ ತಕ್ಷಣ ಅವ್ರು ಫಸ್ಟ್ ಮಾಡೋ ಕೆಲಸನೇ ಎನ್ವೈರ್ಮೆಂಟ್ ಆಫೀಸ್ಗೆ ಫೋನ್ ಮಾಡ್ತಾರೆ. ಗಯಾಮಿ ನಗರದ ಇದು ಬ್ರೆಜಿಲ್ನ ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿಬಿಟ್ಟು, ಇಲ್ಲ ಈ ಥರ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಆಗಿದೆ ನಮ್ಮ ನಗರದಲ್ಲಿ, ಅಂದರೆ ಗಯಾಮಿ ನಗರದಲ್ಲಿ ಸಿಕ್ಕಾಪಟ್ಟಿ ರೇಡಿಯೇಷನ್ ಫ್ಲೋ ಆಗ್ತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ ಅನ್ನೋ ಗೊತ್ತಿಲ್ಲ. ಹೆವಿ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ಗಳು ಗಯಾಮಿ ನಗರದಲ್ಲಿ ಬಂದಿದ್ದಾವೆ. ಎಲ್ಲಿಂದ ಬಂದಿದ್ದಾವೆ ಅಂತ ಗೊತ್ತಿಲ್ಲ. ನಮಗೊಬ್ರು ಯಾರನ್ನು ಒಳ್ಳೆ ಸೈಂಟಿಸ್ಟ್ನ ನಮ್ಮ ಗಯಾಮಿ ನಗರಕ್ಕೆ ಕಳಿಸ್ಕೊಡಿ, ಇದನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತ ಹೇಳಿ ಡಾಕ್ಟ್ರು ಫೋನ್ ಮಾಡಿ ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳ್ಕೊತಾರೆ. ಆವಾಗ ಡಿಪಾರ್ಟ್ಮೆಂಟ್ನವ್ರು ಏನಂತಾರೆ, ಇಲ್ಲ ಸರ್, ನಾವು ಇಲ್ಲೆಲ್ಲೋ ಕೂತ್ಕೊಂಡಿದ್ದೀವಿ, ನಾವು ತುಂಬ ದೂರದಲ್ಲಿದ್ದೀವಿ, ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟು ಕ್ಯಾಪಿಟಲಲ್ಲಿದೆ, ನೀವು ನೋಡಿದ್ರೆ ಗಯಾಮಿನಲ್ಲಿದ್ದೀರಿ, ಅಲ್ಲಿಂದ ಇಲ್ಲಿಗೆ ಕಳಿಸೋತ್ತಿಗೆ ತುಂಬ ಲೇಟಾಗಿ ಹೋಗಿರುತ್ತೆ, ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಅಸ್ತವ್ಯಸ್ತಗಳು ನಡೆದೋಗುತ್ತೆ ಗಯಾಮಿ ನಗರದಲ್ಲಿ. ಹಾಗಾಗಿ ನಮ್ಮ ಬಳಿ ಈಗ ಯಾರು ಸೈಂಟಿಸ್ಟ್ ನಿಮಗೆ ಅವೈಲೇಬಲ್ ಇಲ್ಲ. ನಮ್ಮಲ್ಲೇ ಒಬ್ಬರು ಕೆಲಸ ಮಾಡುವಂಥ ಸೈಂಟಿಸ್ಟು, ರೇಡಿಯಾಲಜಿ ಸೈಂಟಿಸ್ಟೇ ಒಬ್ಬರು ಗಯಾಮಿ ನಗರಕ್ಕೆ ಬಂದಿದ್ದಾರೆ ಈಗ ಸಡನ್ನಾಗಿ ರಜೆ ಮೇಲೆ. ಅವರು ಅದೇ ಊರಿನವರು, ಅವ್ರ ನಂಬರ್ ಕೊಡ್ತೀನಿ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆ ಮತ್ತು ಕಿಟ್ಗಳಿದ್ದಾವೆ, ಅವ್ರು ಅದನ್ನು ಚೆಕ್ ಮಾಡಿ ನಿಮ್ಗೆ ಏನಿದ್ದು ಹೇಳ್ತಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಈ ಆಫೀಸರು ಆಯಿತು ಅಂತೇಳಿ ಕಟ್ ಮಾಡಿಬಿಟ್ಟು ಡಾಕ್ಟರ್ ವಾಲ್ಟರ್ ಅವರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಡಾಕ್ಟರ್ ವಾಲ್ಟರು ಅವೈಲೇಬಲ್ ಇರ್ತಾರೆ, ಬರ್ತಾರೆ. ಅವ್ರು ಪಿ ಕಿಟ್ಗಳನ್ನೆಲ್ಲ ಹಾಕ್ಕೊಂಡು ಸ್ಟಿಂಕ್ಲನ್ ಅಂತ ಹೇಳಿ, ಅದು ರೇಡಿಯೋ ಮೇಜರಿಂಗ್ ಇನ್ಸ್ಟ್ರೂಮೆಂಟ್, ಅದು ಸ್ಟಿಂಕ್ಲನ್ ಮೀಟ್ರ್ ಅಂತ ಹೇಳ್ತಾರೆ, ಸ್ಕಿಂಟ್ಲನ್ ಮೀಟ್ರ್ ಅಂತ ಹೇಳ್ತಾರೆ. ಆ ಮೀಟ್ರನ್ನ ತರಿಸ್ಬಿಟ್ಟು ಇವ್ರು ಜೀಪ್ ಹತ್ಕೊಂಡು ಹೋಗ್ತಾರೆ ಸಿಟಿ ಒಳಗಡೆ. ಹೋಗ್ಬಿಟ್ಟು ಅದು ರೇಡಿಯೋ ಸಿಗ್ನಲ್ ಮೆಜರಿಂಗ್ ಮೀಟ್ರನ್ನ ಆನ್ ಮಾಡಿದ ತಕ್ಷಣ ಮಿನಿಮಮ್ಗಿದ್ದ ಕಡ್ಡಿ ಏಕ್ದಮ್ ಒಂದೇ ಸರ್ತಿ ಮ್ಯಾಕ್ಸಿಮಮ್ ಹೈಯೆಸ್ಟ್ ಪೀಕ್ ಲೆವೆಲಿಗೆ ಬಂದು ಇನ್ನು ಮುಂದೆ ಕೂಡ ಹೋಗ್ಬೋದು ಅನ್ನೋ ರೀತಿಗೆ ಬಂದು ನಿಂತ್ಕೊಳ್ಳುತ್ತಂತೆ. ಅದು ಮ್ಯಾಕ್ಸಿಮಮ್ ಸೂಜಿ, ಅಂದರೆ ಅದು ಮಾಪನ ಸೂಜಿ, ಅದು ಬಂದು ಫೈನಲ್ ಸ್ಟೇಜ್ ಇನ್ನೂ ಮುಂದೆ ಹೋಗ್ಬೋದೇನೋ ಅನ್ನೋ ಲೆವೆಲಿಗೆ ಆಗುತ್ತೆ. ಅದಾದಮೇಲೆ ವಾಲ್ಟರ್ ಅವರು, ಇಲ್ಲ ಇದು ಮೆಟ್ರಿ ಏನೋ ಫಾಲ್ಟ್ ಇದೆ, ಇದರಲ್ಲಿ ಮೆಟೀರಿಯಲ್ ಫಾಲ್ಟ್ ಇರೋದ್ರಿಂದ ಹೈಯೆಸ್ಟ್ ತೋರಿಸ್ತಾ ಇದೆ, ಈ ಥರ ರೇಡಿಯೋ ಸಿಗ್ನಲ್ ಸಿಗಲ್ಲ, ನೋಡೋಣ ಇರು ಅಂತೇಳಿ ಮತ್ತೆ ಆಫೀಸರ್ಗೆ ಫೋನ್ ಮಾಡಿಬಿಟ್ಟು, ಇಲ್ಲ ಸರ್, ಇದು ಸ್ಟಿಂಕ್ಲನ್ ಮೀಟ್ರ್ ಕೆಟ್ಟೋಗಿದೆ, ಬೇರೆ ಮೀಟ್ರನ್ನ ನನಗೆ ಸ್ವಲ್ಪ ತರಿಸ್ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಅವ್ರು ತರಿಸ್ಕೊಡ್ತಾರೆ. ಅದನ್ನು ಚಾಲೂ ಮಾಡಿದರೆ ಅದು ಕೂಡ ಮಾಪನ ಕಡ್ಡಿ ಏನಿರುತ್ತಲ್ಲ, ಅದು ಹೈಯೆಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ನಿಲ್ಬೋದಾಗಿತ್ತು, ನಿಂತಿತ್ತು, ಇಲ್ಲಾಂದರೆ ಇನ್ನೂ ಮುಂದೆ ಹೋಗುವಂಥ ಚಾನ್ಸಸ್ ಕೂಡ ಇತ್ತು ಅಂತ. ಆ ರೀತಿ ರೇಡಿಯೋ ತರಂಗಗಳು ಹರಿದಾಡ್ತಾ ಇತ್ತಂತೆ, ಅಲ್ಲಿ ರೇಡಿಯೋ ಎಲಿಮೆಂಟ್ಸ್ಗಳು ಜಾಸ್ತಿ ಇತ್ತಂತೆ, ಅಷ್ಟೊಂದು ಎಲಿಮೆಂಟ್ಸ್ ಇತ್ತಂತೆ. ಹಾಗಾಗಿ ಅವರು ಫಸ್ಟ್ ಸಡನ್ನಾಗಿ ಶಾಕ್ ಆದ್ರಂತೆ, ಯಾರು ಡಾಕ್ಟರ್ ವಾಲ್ಟರ್ ಶಾಕ್ ಆದವ್ರಿಗೆ ಬಂದು, ಇಲ್ಲ ಇದು ಎಲ್ಲಿತ್ತು, ಫಸ್ಟ್ ಯಾರು ಬಂದರು. ಆಮೇಲೆ ಅವರು ಆಫೀಸರ್ ಹೇಳ್ತಾರೆ, ಇಲ್ಲ ನಮ್ಮ ಹತ್ರ ಒಬ್ಬ ಮರಿಯಾ ಅಂತ ಒಬ್ರು ಬಂದಿದ್ರು, ಅವರು ಈ ಸ್ಕ್ರ್ಯಾಪ್ ಯಾರ್ಡ್ನಲ್ಲಿರುವಂಥ ಕೆಲವೊಂದು ವೇಸ್ಟ್ ಐಟಮ್ಗಳನ್ನ ತಂದಿದ್ರು, ಇದನ್ನು ಕೊಟ್ಟಿದ್ದಾರೆ, ಬಟ್ ಇದನ್ನು ಒಂದು ಸರ್ತಿ ನೋಡಿ ಅಂತ ಹೇಳಿದ ತಕ್ಷಣ ಅವರು ಡಾಕ್ಟರ್ ವಾಲ್ಟರ್ ಅವರು ಆ ಮೀಟ್ರನ್ನ ತೊಗೊಂಡು ಹತ್ತತ್ರ ಹೆಂಗೆ ಹೋಗ್ತಾರೋ ಹಂಗೆ ಹೈಯೆಸ್ಟ್
ಸೈರನ್ಗಳು ಹೊಡ್ಕೊಳ್ಳೋಕೆ ಶುರು ಆಗುತ್ತಂತೆ. ಹೈಯೆಸ್ಟ್ ಪೀಕ್ ಲೆವೆಲ್ಗೆ ಅದು ಮೇಜರಿಂಗ್ ಕಡ್ಡಿ ಹೋಗುತ್ತಂತೆ. ಅದಾದಮೇಲೆ ಇಮ್ಮಿಡಿಯೇಟಾಗಿ ಹೇಳ್ತಾರಂತೆ, ಇಲ್ಲ ಇದನ್ನ ಹೆಂಗಾದ್ರೂ ಮಾಡಿ ಬೇರೆ ಕಡೆ ಡಂಪ್ ಮಾಡಬೇಕು, ಇದರಿಂದ ಇಡೀ ನಗರವೇ ಸತ್ಯಾನಾಶವಾಗಿ ಹೋಗುತ್ತೆ, ಇಲ್ಲಾಂದರೆ ಇದನ್ನು ಹೆಂಗಾದ್ರೂ ಮಾಡಿ ಬೇರೆ ಕಡೆ ಡಂಪ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರಂತೆ. ಆವಾಗ ಡಾಕ್ಟರ್ ಅಂತಾರಂತೆ, ಅವ್ರು ಯಾರೋ ಆಫೀಸರ್ ಅಂತಾರಂತೆ, ಇಲ್ಲ ಸರ್ ಇದು ಪಕ್ಕದಲ್ಲಿ ನದಿ ಹರಿತಾ ಇದೆ, ನರಿಲಿ ಎಸೆದು ಬಿಡೋಣ ಅಂತಂದ್ರಂತೆ. ಅದನ್ನು ನೀವೇನು ಹುಚ್ಚರ, ಕೆಟ್ಟದಾಗಲಿ ಅದು ಡಾಕ್ಟರ್ ವಾಲ್ಟರ್ ಕೆಟ್ಟದಾಗೆಲ್ಲ ಬೈದುಬಿಟ್ಟು, ನೀವೇನು ಹುಚ್ಚರ, ನೀರು ಅದಕ್ಕೆ ಸ್ವಾದ ಇಲ್ಲ, ಅದಕ್ಕೆ ಬಣ್ಣ ಇಲ್ಲ, ರೇಡಿಯೋ ಎಲಿಮೆಂಟ್ಗೆ, ಅದನ್ನೇನಾದ್ರು ನೀರಿಗೆ ಹಾಕಿದರೆ ನೀರು ಕೂಡ ರೇಡಿಯೋ ಆಕ್ಟಿವ್ ಆಗಿಬಿಡುತ್ತೆ, ಆಮೇಲೆ ಅದನ್ನೆಲ್ಲ ಮಾಡಬಾರ್ದು ಹುಚ್ಚರ ನೀವು ಅಂತ ಹೇಳಿ ಅದನ್ನು ಇಮಿಡಿಯೇಟಾಗಿ ಮತ್ತೆ ಕಾಂಕ್ರೀಟ್ ಎಲ್ಲ ತಂದು ಅದ್ರ ಮೇಲೆ ಕಾಂಕ್ರೀಟ್ ಹಾಕಿಬಿಟ್ಟು ಸ್ಟೀಲ್ ಕೇಸ್ ಎಲ್ಲ ಮಾಡಿಬಿಟ್ಟು ಲೆಡ್ಗಳನ್ನು ತುಂಬಿ ಅದನ್ನು ಸುಮಾರು 25 ಮೈಲಿ ದೂರದಲ್ಲಿ ಸುಮಾರು ಒಂದು 40ರಿಂದ 50 ಅಡಿ ಆಳವಾದ ಹಳ್ಳ ಹೊಡೆದ್ಬಿಟ್ಟು ಅದನ್ನು ಭೂಮಿಯಲ್ಲೇ ಹೂತಾಕ್ಬಿಡ್ತಾರಂತೆ. ಇದಾದಮೇಲೆ ಇದು ಒಂದೇ ಅಲ್ವಾ ಸೋರ್ಸ್, ಒಂದು ಸಿಕ್ತು, ಇನ್ನೂ ಸೋರ್ಸ್ಗಳು ಎಷ್ಟಿದೆ ಅಂತ ಗೊತ್ತಿಲ್ಲ ಅವರಿಗೆ. ತಕ್ಷಣ ಮರಿಯ ಅವ್ರನ್ನ ಕರೆದ್ಬಿಟ್ಟು ಇದು ಎಲ್ಲಿಂದ ಬಂತು, ಹೇಗೆ ಸಿಕ್ತು ಅಂತ ಕೇಳಿದ್ದಕ್ಕೆ ಅವ್ರ ಗಂಡನ ತೋರಿಸ್ತಾರೆ, ಪೆರೇರ್ನ. ಆ ಪೆರೇರ್ ಹೇಳ್ತಾನೆ, ಇಲ್ಲ ಸರ್ ನಮ್ಮ ಹತ್ರ ಲಾಸ್ಟ್ ಟೈಮ್ ರಾಬರ್ಟ್ ಮತ್ತು ವ್ಯಾಗನರ್ ಅಂತ ಇಬ್ಬರು ಕಳ್ಳರು ಬಂದಿದ್ರು, ಅವರು ಒಂದು ಮೆಡಿಕಲ್ ಅಂದರೆ ಒಂದು ಕ್ಲಿನಿಕ್ನ ದರೋಡೆ ಮಾಡಿದ್ರು, ಆ ಕ್ಲಿನಿಕಲ್ಲಿ ತಂದಂಥ ಕೆಲವು ಮೆಟೀರಿಯಲ್ಸ್ಗಳನ್ನು ನನಗೆ ಕೊಟ್ಟಿದ್ರು, ಆ ಮೆಟೀರಿಯಲ್ಸಲ್ಲಿ ಇವುಗಳು ಇತ್ತು ಅಂತ ಹೇಳ್ತಾರಂತೆ. ಆವಾಗ ಎಲ್ಲಂದರೆ ಅಲ್ಲಿ ಹುಡುಕಾಡಿ ಆ ರಾಬರ್ಟ್ ಮತ್ತು ವ್ಯಾಗನರ್ನ ಹುಡ್ಕೊಂಬಂದು ಕೇಳಿದ ತಕ್ಷಣ ಹೌದು ಇಂಥಲ್ಲಿ ಇದೇ ಕ್ಲಿನಿಕ್ನ ನಾವು ಕಳ್ತನ ಮಾಡಿದ್ದು ಅಂತ ಹೇಳಿದಾಗ ಆ ಕ್ಲಿನಿಕ್ನ ಮಾಲೀಕರನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ನಿಮ್ಮ ಕ್ಲಿನಿಕಲ್ಲಿ ಕಳ್ತನ ಮಾಡಿರೋ ಎಷ್ಟೋ ಐಟಮ್ಗಳಲ್ಲಿ ರೇಡಿಯೋ ಆ್ಯಕ್ಟಿವ್ ಪತ್ತೆ ಆಗಿದೆ, ಅದು ಏನಿತ್ತು ನಿಮ್ಮ ಕ್ಲಿನಿಕಲ್ಲಿ ಕರೆಕ್ಟಾಗಿ ಹೇಳಿ ಅಂತಂದ ತಕ್ಷಣ ಅವರು ಹೇಳ್ತಾರಂತೆ, ಅವರು ಕ್ಲಿನಿಕ್ನ ಓನರ್ ಹೇಳ್ತಾರಂತೆ, ಹೌದು ಸರ್ ಅಲ್ಲೊಂದು ರೇಡಿಯೋ ಥೆರಪಿ ಮಷಿನ್ ಇನ್ನೂ ಒಂದು ಹಾಗೆ ಇದೆ, ಅಲ್ಲಿ ಹೆವಿ ಮಷಿನ್ ಇದೆ, ಅದರಲ್ಲಿ ಸುಮಾರು 93 ಗ್ರಾಮ್ನ ಸಿಜೋನ್ ಕ್ಲೋರೈಡ್ ಅನ್ನುವಂಥ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಇದೆ, ಅದರಲ್ಲಿ 93 ಗ್ರಾಮ್ ಇದೆ. ಅದಕ್ಕೆ ಸುತ್ತಲೆಲ್ಲ ಲೆಡ್ ಹಾಕ್ಬಿಟ್ಟು ಮೇಲ್ಗಡೆ ಸ್ಟೀಲ್ ಕೇಸ್ ಹಾಕಿದ್ದೀವಿ, ಹೆವಿ ಸ್ಟೀಲಿನ ಕೇಸ್ ಹಾಕಿದ್ದೀವಿ, ಬಟ್ ಅದು ಹೊರಗಡೆ ಬರೋಕ್ಕಾಗಲ್ಲ ಸರ್, ಅದಕ್ಕೇನು ಕೇಳ್ತಿದ್ದೀರಾ ಅಂತ. ಇಲ್ಲ ನಿಮ್ಮ ಹಾಸ್ಪಿಟ್ಲಲ್ಲಿ ಅದು ಸ್ಟೀಲ್ ಕೇಸೇ ಕಳ್ತನ ಆಗೋಗ್ಬಿಟ್ಟಿದೆ, ಕಂಟೈನರೇ ಕಳ್ತನ ಆಗಿದೆ, ಅದರಲ್ಲಿರುವ ರೇಡಿಯೋ ಆ್ಯಕ್ಟಿವ್ ಅದು ಸಿಜೋನ್ ಕ್ಲೋರೈಡ್ ಅನ್ನುವಂಥದ್ದು ಇವಾಗ ನಗರದ ತುಂಬೆಲ್ಲ ಹರಡ್ಬಿಟ್ಟಿದೆ, ಹಾಗಾಗಿ ರೇಡಿಯೋ ಅಲೆಗಳು ಎದ್ದೇಳ್ತಾ ಇದೆ ಅಂತ ಹೇಳ್ತಾರಂತೆ. ಅದಾದಮೇಲೆ ಅವ್ರು ಬಂದು, ಹೌದಾ ಸರ್ ನಾನು ಹೇಳಿದ್ದೆ ಅದು, ಆದರೆ ಅದನ್ನು ತೆಕ್ಕೊಂಡು ಹೋಗಬೇಕು ಅಂತ ಬಂದಿದೆ, ಬಟ್ ಬಿಲ್ಡಿಂಗ್ ಓನರ್ ಅದನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿ ಕ್ಷಮೆ ಯಾಚಿಸ್ತಾರಂತೆ. ಅದಾದಮೇಲೆ ಪೆರೋರ್ ಹತ್ರ ಮಾತಾಡಿ ನೀವು ಎಲ್ಲೆಲ್ಲಿಗೆ ಇದನ್ನು ಕಳಿಸಿದ್ದೀರಾ ಅದೆಲ್ಲ ಸ್ಕ್ರ್ಯಾಪ್ ಯಾರ್ಡ್ಗಳನ್ನು ತೋರಿಸು ಅಂದ ತಕ್ಷಣ ಹೋಗಿ ತೋರಿಸ್ತಾರೆ. ಅಲ್ಲೆಲ್ಲ ಹುಡುಕಾಡ್ಬಿಟ್ರೆ ಸುಮಾರು ಸ್ಕ್ರ್ಯಾಪ್ ಐಟಮ್ಗಳೆಲ್ಲ ಸಿಗುತ್ತಂತೆ. ಅದನ್ನೆಲ್ಲ ತೊಗೊಂಬಂದು ಮತ್ತೆ ಅದನ್ನು ಸ್ಟೀಲ್ ಕಂಟೈನರ್ಗೆ ಹಾಕಿ ಲೆಡ್ ಮತ್ತು ಸುತ್ತಲೆಲ್ಲ ಲೆಡ್ ಹಾಕ್ಬಿಟ್ಟು ಅವು ಇಷ್ಟುವನ್ನು ತೊಗೊಂಡೋಗಿ ಸುಮಾರು 45 ಮೈಲಿಗಳ ದೂರದಲ್ಲಿ ನಗರದಿಂದ ಆಚೆ ಎಲ್ಲೋ ತೊಗೊಂಡೋಗಿ ಅದನ್ನು ಭೂಮಿಯೊಳಗೆ ಡಂಪ್ ಮಾಡ್ತಾರೆ. ಅದೆಲ್ಲ ಆಯಿತು, ಬಟ್ ಜನಗಳಿದ್ರಲ್ಲ, ಆ ಕಂಟ್ಯಾಮಿನೇಟ್ ಆಗಿರೋರು ಇದ್ರಲ್ಲ, ಅದಕ್ಕೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಗೆ ಕಂಟ್ಯಾಮಿನೇಟ್ ಆದವ್ರನ್ನ ಒಂದು ಕಡೆ ಒಲಿಂಪಿಕ್ ಗ್ರೌಂಡಲ್ಲಿ ಅವ್ರನ್ನ 1 ಲಕ್ಷ ಜನರನ್ನ ಸೇರಿಸಿ ಅಲ್ಲಿ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಸುಮಾರು 2,000 ಜನಗಳಲ್ಲಿ ಟೆಸ್ಟ್ ಪಾಸಿಟಿವ್ ಬರುತ್ತಂತೆ. ಅದರಲ್ಲೂ ಮ್ಯಾಕ್ಸಿಮಮ್ ಅಂದರೆ 200ರಿಂದ 250 ಜನ ಸಿಕ್ಕಾಪಟ್ಟಿ ರೇಡಿಯೋ ಆ್ಯಕ್ಟಿವ್ ಇದಕ್ಕೆ ಬಲಿಯಾಗಿಬಿಟ್ಟಿದ್ರಂತೆ. ಆಲ್ಮೋಸ್ಟ್ ಅವರು ಬದುಕಬಹುದಿತ್ತು, ಬಟ್ ಬಹಳ ಜರ್ಜರಿತರಾಗಿದ್ದರಂತೆ. ಅದರಲ್ಲಿ ಸುಮಾರು 20ರಿಂದ 25 ಜನ ಹೆವಿ ಡಿಸ್ಪೋಸ್ ಆಗಿಬಿಟ್ಟಿದ್ರಂತೆ. ಅದಕ್ಕೆ ಎಲ್ಲ ಬಾಡಿ ಒಳಗಡೆ ಎಲ್ಲ ಸುಟ್ಟೋಗಿತ್ತಂತೆ, ಮಲ್ಟಿಪಲ್ ಆರ್ಗನ್ ಡಿಸಾರ್ಡರ್ ಇತ್ತಂತೆ, ಡಿಸೇಬಲ್ ಆಗೋಗಿತ್ತಂತೆ. ಹಾಗಾಗಿ ಸುಮಾರು ಅದರಲ್ಲಿ 4 ಜನ ಮಾತ್ರ ಸತ್ತೋಗ್ಬಿಡ್ತಾರೆ. ಇನ್ನು ಮಿಕ್ಕಿರೋರು ಹೆಂಗೋ ಜೀವನ ಮಾಡ್ತಾ ಇದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಡೆಸ್ತಾ ಇದ್ದಾರಂತೆ. ಆದರೆ ಇದೆಲ್ಲಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಸ್ಟೇಜಲ್ಲಿ ಅವ್ರು ಕಂಟ್ಯಾಮಿನೇಟ್ ಆಗಿದ್ರಲ್ಲ, ಯಾರು ಫಸ್ಟ್ ಈ ಪೆರೇರ ಮತ್ತು ಪೆರೇರ ಫ್ಯಾಮಿಲಿಯವ್ರು ಯಾರಿದ್ರಲ್ಲ ಅವರೆಲ್ಲ ಕೈಲಿ ಹಿಡಿದಿದ್ರಲ್ಲ, ವ್ಯಾಗನರ್ ಅನ್ನೋನು ಕೈಲಿ ಹಿಡಿದ್ನಲ್ಲ, ಅದನ್ನೆಲ್ಲ ಆ ವ್ಯಾಗನರ್ದು 2 ಕೈಗಳನ್ನ ಕತ್ತರಿಸಲಾಯ್ತಂತೆ. ಅವನು ಇವಾಗ ಇನ್ನೂ ಇದ್ದಾರೆ, ಇವಾಗ ವ್ಯಾಗನರ್ ಇನ್ನೂ ಇದ್ದಾರೆ. ಹಾಗೆ ಇವರು ಯಾರು, ಜಾನ್ ಫೆರೇರ ಪತ್ನಿ ಮರಿಯಾ ಕೂಡ ಕಂಪ್ಲೀಟ್ ಒಳಗಡೆ ಇರುವ ಎಲ್ಲ ದೇಹದ ಆರ್ಗನ್ಗಳು ಕೆಲಸ ಮಾಡೋದನ್ನು ನಿಲ್ಲಿಸಿ ಚರ್ಮ ಎಲ್ಲ ಬಿಳಿಸ್ಕೊಂಡು, ಯಾರಾದರೂ ಒಂದು ಬೆರಳಿಂದ ಮರಿಯ ದೇಹವನ್ನು ಸ್ಪರ್ಶಿಸಿದರೆ ಚರ್ಮದ ಒಳಗೆ ಹೊಕ್ಕು ಆ ಸ್ಕೆಲ್ಟನ್ ಮುಟ್ತಾ ಇತ್ತಂತೆ ಬೆರಳು, ಆ ಥರ ಆಗೋಗಿತ್ತಂತೆ ಅವ್ರ ಚರ್ಮ. ಅಷ್ಟೊಂದು ಸುಟ್ಟು ಅದು ರೇಡಿಯೋ ಆ್ಯಕ್ಟಿವ್ ಇದಕ್ಕೆ ಸುಟ್ಬಿಟ್ಟು ಚರ್ಮ ಎಲ್ಲ ಡಿಕಂಪೋಸ್ಡ್ ಆಗಿಬಿಟ್ಟಂತೆ ಇಂಟರ್ನಲ್ಲಿ. ಹಾಗಾಗಿ ಅವರು ತಾಯ್ತಾರೆ. ಅದಾದಮೇಲೆ 10 ವರ್ಷದ ಮಗು ಇತ್ತಲ್ಲ, ಯಾರೋ ಐವ ಮಗಳು, ಅವಳ ಮುಖಕ್ಕೆಲ್ಲ ಹಚ್ಕೊಂಡಿದ್ಲು, ಆ ಹುಡುಗಿ ಅಂತೂ
ಕಂಪ್ಲೀಟಾಗಿ ಒಳಗಡೆ ಅಂದರೆ ಅವ್ರ ಮನೆಯಲ್ಲಿ ಅವ್ರ ತಾಯಿ ಏನು ಮಾಡಿರ್ತಾರೆ, ಇದು ಅದ್ಭುತವಾದಂಥ ವಸ್ತು, ಇದು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂಥೇಳಿ ಅವತ್ತು ಬೆಳಿಗ್ಗೆ ಆ ಹುಡುಗಿ ಮುಖಕ್ಕೆ ಹಚ್ಕೊಂಡಿರ್ತಾಳಲ್ಲ ಅದನ್ನು, ಯಾವುದು ಸಿಜನ್ ಕ್ಲೋರೈಡ್ನ, ಅವತ್ತು ಸಂಜೆ ಅವಳಿಗೆ ಸ್ಯಾಂಡ್ವಿಚ್ ಮಾಡಿರ್ತಾಳೆ ಅವ್ರ ಮಮ್ಮಿ, ಅವ್ರ ಅಮ್ಮ. ಆ ಸ್ಯಾಂಡ್ವಿಚ್ನ ಮಧ್ಯದಲ್ಲಿ ಸ್ವಲ್ಪ ಆ ಸಿಜನ್ ಕ್ಲೋರೈಡ್ ಅನ್ನೋ ಆ ಒಂದು ಪದಾರ್ಥ ಅಂದರೆ ಆ ಪುಡಿಯನ್ನು ಸ್ವಲ್ಪ ಬೆರೆಸಿ ಆ ಸ್ಯಾಂಡ್ವಿಚ್ನ ಮಗಳಿಗೆ ತಿನ್ನಿಸ್ಬಿಟ್ಟಿರ್ತಾಳಂತೆ. ನೋಡ್ರಿ, ಆ ಸಿಜನ್ ಕ್ಲೋರೈಡ್ ಶರೀರದ ಒಳಗಡೆ ಹೋದ್ಮೇಲೆ ಲಿವರು, ಕಿಡ್ನಿ, ಶ್ವಾಸಕೋಶ ಎಲ್ಲವೂ ರೇಡಿಯೋ ಆ್ಯಕ್ಟಿವ್ ಆಗಿಬಿಟ್ಟಿರುತ್ತಂತೆ. ಅದಾದಮೇಲೆ ಒಳಗಡೆಯಿಂದ ಅವಳು ಕಂಪ್ಲೀಟಾಗಿ ಎಲ್ಲ ಆರ್ಗನ್ಸು ಕೊಲ್ಯಾಪ್ಸ್ ಆಗಿ ಅದಾದ ನಂತರ ಸತ್ತೋಗ್ಬಿಡ್ತಾಳೆ ಪಾಪು ಆ ಮಗಳು, 10 ವರ್ಷದ ಮಗು. ಅದನ್ನು ಅವ್ರದ್ದೇ ಗಯಾಮಿ ಅದು ಅವ್ರದ್ದೇ ಸ್ಮಶಾನದಲ್ಲಿ ಆ ಮಗುನ ಹೂಳಕ್ಕೆ ಕೂಡ ಕೊಡಲ್ಲ ಅಂತೆ. ಅಷ್ಟೊಂದು ತೊಂದರೆ ಕೊಡ್ತಾರಂತೆ. ಆಮೇಲೆ ಅವನು ದೊಡ್ಡದೊಂದು ಪ್ಲೈವುಡ್ ಬಾಕ್ಸ್ ಮಾಡಿಸ್ಬಿಟ್ಟು ಅದ್ರ ತುಂಬ ಲೆಡ್ ಎಲ್ಲ ತುಂಬಿಸಿ ಮಧ್ಯದಲ್ಲಿ ತನ್ನ ಮಗಳ ಶರೀರವನ್ನಿಟ್ಟು ಆ ಕಾಪನ್ನ ಮುಚ್ಚಿಬಿಟ್ಟು ಒಂದು 40 ರಿಂದ 50 ಅಡಿ ಡೀಪಾಗಿ ಹೋಲ್ ಮಾಡಿ ಅದರಲ್ಲಿ ಆ ಮಗಳ ಶರೀರವನ್ನಿಟ್ಟು ಅಂತ್ಯಕ್ರಿಯೆ ಮಾಡ್ತಾರಂತೆ. ಅಲ್ಲಿಯೇ ಉಳಿದವ್ರದಂತೂ ಸತ್ತೋಯ್ತು ಜೀವನ. ಆದರೆ ಉಳಿದವ್ರದ್ದು ನೋಡಿ, ಅವರು ರೇಡಿಯೋ ಆ್ಯಕ್ಟಿವ್ ಕಂಟ್ಯಾಮಿನೇಟ್ ಆಗಿದ್ರು ಅಂತೇಳಿ ಅವ್ರ ಲೈಫ್ ಪೂರ್ತಿ ಕೆಲಸ ಹೋಯಿತು, ಯಾರು ಕೆಲಸ ಕೊಡಲಿಲ್ಲ, ಅವ್ರ ಜೊತೆ ಮಾತಾಡಲಿಲ್ಲ, ಹತ್ರಕ್ಕೆ ಅವ್ರ ಜೊತೆ ಸಂಪರ್ಕಕ್ಕೆ ಬರಲಿಲ್ಲ, ಅವ್ರನ್ನ ಯಾರು ಮನೆ ಸೇರಿಸಲಿಲ್ಲ. ಇಲ್ಲ, ಅವರು ರೇಡಿಯೋ ಆ್ಯಕ್ಟಿವ್ನ ಶಿಕಾರಿ ಇದ್ದಾರೆ, ಅವ್ರು ಬಲಿಪಶು ಆಗಿಬಿಟ್ಟಿದ್ದಾರೆ, ಅವ್ರನ್ನ ನಾವು ಹಚ್ಕೊಂಡ್ರೆ ನಮಗೂ ಕೂಡ ರೇಡಿಯೋ ಆ್ಯಕ್ಟಿವ್ ಕಂಟ್ಯಾಮಿನೇಟ್ ಆಗುತ್ತೆ ಅಂತ ಹೇಳಿ ಅವ್ರನ್ನ ಯಾರನ್ನೂ ಹತ್ರನೂ ಕೂಡ ತುಳಿದುಕೊಳ್ಳೋಕ್ಕಾಗಲಿಲ್ಲ ಅಂತ. ಆ ರೀತಿಯಾದಂಥ ಸಿಕ್ಕಾಪಟ್ಟೆ ಇದ್ದು ಜೀವಂತ ಶವವಾಗಿದ್ರಂತೆ ಅವರು. ಪಾಪ ಅವ್ರ ಕಷ್ಟ ನೋಡಿ. ಅದನ್ನು ಬಿಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 18 ಗಲ್ಲಿಗಳು, ಸುಮಾರು 240ಕ್ಕೂ ಹೆಚ್ಚು ಬಿಲ್ಡಿಂಗ್ಗಳನ್ನು ನೆಲಸಮ ಮಾಡಲಾಗಿತ್ತು. ಸುಮಾರು ದೊಡ್ಡ ಟ್ರ್ಯಾಕ್ಟರ್ಗಳೆಲ್ಲ ದೊಡ್ಡ ಟ್ರಕ್ಗಳು 290 320 ಆಚೆಗೆ ಲೋಡೆಡ್ ಟ್ರಕ್ಗಳು ಎಲ್ಲ, ಅಂದರೆ ಮೆಟೀರಿಯಲ್ಸು ವೇಸ್ಟು, ಆಮೇಲೆ ಅದು ಯಾರ್ಯಾರು ಏನೇನು ಮುಟ್ಟಿದ್ರು ಎಲ್ಲವನ್ನು ಡೆಮಾಲಿಷ್ ಮಾಡಿ ಬಿಲ್ಡಿಂಗ್ನ ಅವಶೇಷಗಳನ್ನ ಎಲ್ಲ ಟ್ರಕ್ಗಳಲ್ಲಿ ತುಂಬಿಕೊಂಡು ಆ ನಗರದಿಂದ ಒಂದು 50 ರಿಂದ 100 ಕಿಲೋಮೀಟ್ರ್ 150 ರಿಂದ 70 ಮೈಲಿಗಳ ದೂರದಲ್ಲಿ ಸುಮಾರು ದೊಡ್ಡದಾದಂಥ ಹಳ್ಳವನ್ನು ತೋಡಿ ಅದರಲ್ಲಿ ಹಾಕಿ ಆಮೇಲೆ ಮಣ್ಣು ಮುಚ್ಚಲಾಗಿತ್ತಂತೆ. ಇನ್ನೊಂದು, ಇವರಿಗೆ ಗೊತ್ತಾಗಬೇಕಿತ್ತು ಗಯಾಮಿ ನಗರದ ಜನಗಳಿಗೆ, ಇದು ಸಿಂಪ್ಟಮ್ಸ್ ಆಲ್ರೆಡಿ ಆಗಿತ್ತು ಅವರಿಗೆ. ಈ ಘಟನೆಗೂ ಮುಂಚೆ 2 ವರ್ಷದ ಆಚೆ ಅಲ್ಲಿಯೇ ನ್ಯೂಕ್ಲಿಯರ್ ಎನರ್ಜಿ ಪವರ್ ಪ್ಲಾಂಟಲ್ಲಿ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ಗಳು ಸೋರಿಕೆಯಾಗಿ ಒಂದು ಸಣ್ಣದಾಗಿ ರೇಡಿಯೋ ವಿಕಿರಣಗಳು ಆಚೆ ಬಂದಿತ್ತು. ಆವಾಗ ಸಿಂಪ್ಟಮ್ಸ್ ಇದೇ ಬಂದಿತ್ತು, ಡಾರ್ಕ್ ಪ್ಯಾಚಸ್ಸು, ಉರಿ, ಕಣ್ಣುರಿ, ಆಮೇಲೆ ಶೀತಗಳು, ಉಸಿರಾಟ ತೊಂದರೆ, ಕೆಮ್ಮು, ಮೋಷನ್ನು ಇವೆಲ್ಲ ಆಗಿತ್ತಂತೆ. ಈ ಸಿಂಪ್ಟಮ್ಸ್ಗಳನ್ನ ನೋಡಿದಾಗ ಅಟ್ಲೀಸ್ಟ್ ಅಲ್ಲಿಯ ಡಾಕ್ಟ್ರುಗಳಿಗೆ ಮತ್ತು ಜನಕ್ಕೆ ಬಿಡಿ, ಅವರು ಎಜುಕೇಟೆಡ್ ಅಲ್ಲ ಅಂದರೆ ಪರವಾಗಿಲ್ಲ, ಅಲ್ಲಿಯ ಟ್ರೀಟ್ಮೆಂಟ್ ಕೊಡುವಂಥ ಡಾಕ್ಟರ್ಸ್ಗಾದರೂ ಅರ್ಥ ಆಗಬೇಕಾಗಿತ್ತು, ಅರ್ಥ ಆಗಲಿಲ್ಲ. ಬಟ್ ಆವಾಗ ಸಡನ್ನಾಗಿ ಎಮರ್ಜೆನ್ಸಿ ಘೋಷಣೆ ಮಾಡಲಾಯ್ತಂತೆ. ಡಾಕ್ಟರ್ ವಾಲ್ಟರ್ ಬಂದ್ಬಿಟ್ಟು ಎಲ್ಲಿ ಯಾವುದದು ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು, ಇಲ್ಲ ಇಲ್ಲಿ ಹೆವಿ ಅಂದರೆ ಸಿಕ್ಕಾಪಟ್ಟೆ ಡೇಂಜರಸ್ ರೇಡಿಯೋ ಆ್ಯಕ್ಟಿವ್ ಇರುವಂಥ ಮೆಟೀರಿಯಲ್ಸ್ಗಳು ನಗರದ ಎಲ್ಲೆಲ್ಲೋ ಹರಡ್ಕೊಂಡ್ಬಿಟ್ಟಿದೆ ಎಲಿಮೆಂಟ್ಗಳು. ಹಾಗಾಗಿ ಎಮರ್ಜೆನ್ಸಿ ಘೋಷಣೆ ಮಾಡಬೇಡಿ ಗಯಾಮಿ ನಗರಕ್ಕೆ ಅಂತ ಹೇಳಿ 1985ರಲ್ಲಿ ಗಯಾಮಿ ನಗರವನ್ನು ಎಮರ್ಜೆನ್ಸಿ ಹೇರ್ತಾರೆ. ಆವಾಗ ಅಲ್ಲಿರುವ ಎಲ್ಲ ಫ್ಯಾಕ್ಟ್ರಿಗಳು ಮತ್ತು ದೊಡ್ಡ ಉದ್ಯಮಗಳು ಗಯಾಮಿ ನಗರನ ಬಿಟ್ಟು ಬೇರೆ ನಗರಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಟೋಟಲಿ ಗಯಾಮಿ ನಗರ ಬ್ಯಾಂಕ್ರಪ್ಟ್ ಆಗೋಗ್ಬಿಡುತ್ತೆ. ಯಾವ ಕಾರಣ ಅಂತಂದರೆ ಇದೇ ಒಂದು ಸಣ್ಣ ಕಾರಣಕ್ಕಾಗಿ, ಆ ಇಬ್ಬರು ಕಳ್ಳರು ಮಾಡಿರೋ ಕಾರಣಕ್ಕಾಗಿ. ಕಳ್ಳರು ಏನೋ ಆಸೆಗೆ ಮಾಡಿದ್ರು, ಬಟ್ ಅದರಲ್ಲಿ ಅದೇನಿರುತ್ತೆ ಅನ್ನೋ ನಾಲೆಜ್ ಇದ್ದಿದ್ರೆ, ಅದಕ್ಕೂ ಮುಂಚೆ ಆ ಕ್ಲಿನಿಕ್ನ ಓನರು ಅವರ ಬಿಲ್ಡಿಂಗ್ ಓನರ್ಗೆ ಒಂದು ಮಾತು ಕರೆಕ್ಟಾಗಿ ಹೇಳಿದರೆ, ಇಲ್ಲ ಇದರಲ್ಲಿ ಹೆವಿ ಡೇಂಜರಸ್ ಸಿಜನ್ ಕ್ಲೋರೈಡ್ ಅನ್ನೋ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಇದೆ, ಅದನ್ನು ದಯವಿಟ್ಟು ಸೂಕ್ಷ್ಮವಾಗಿ ಜೋಪಾನವಾಗಿ ಕಾಯ್ದುಕೊಳ್ಳಿ, ಅದನ್ನು ಬೇರೆಯವ್ರ ಕೈಗೆ ಸಿಗದ ರೀತಿ ನೋಡ್ಕೊಳ್ಳಿ ಅಂತ ಒಂದು ನೋಟಿಸ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಈ ರೀತಿಯಾದಂಥ ದುರ್ಘಟನೆ ನಡೀತಾ ಇರಲಿಲ್ಲ. ಅದು ಆ ಸೀಸನ್ ಕ್ಲೋರೈಡ್ ಅಂತಂತಂದರೆ ಸಿಕ್ಕಾಪಟ್ಟೆ ಡೇಂಜರಸ್. ಇವಾಗಿನ ಯಾವುದೇ ಅಂದರೆ ಎಕ್ಸ್ರೇ ಮಷಿನ್ ಆಗಲಿ ಮತ್ತು ಯಾವುದು ರೇಡಿಯೋ ಥೆರಪಿ ಮಿಷಿನ್ಗಳಲ್ಲಾಗಲಿ ಬಳಸಲ್ಲ ಈಗಿನ ಕಾಲದಲ್ಲಿ. ಅದು ಯಾಕೆ ಅಂತಂದರೆ ಆ ಸೀಸನ್ ಕ್ಲೋರೈಡ್ ಅನ್ನೋ ಅದರಿಂದ ಬರುವಂಥ ರೇಡಿಯೋ ಕಿರಣಗಳು ಎಷ್ಟು ಬೇಕೋ ಅಷ್ಟು ಬಳಸಿದರೆ ಮಾತ್ರ ಟ್ರೀಟ್ಮೆಂಟು. ಇಲ್ಲ ಅಂದರೆ ಅದು ಜಾಸ್ತಿ ಆಯಿತು ಅಂತಂದರೆ ಯಾವ ಭಾಗದಲ್ಲಿ
ರೇಡಿಯೇಷನ್ನ ಬಳಸಿರ್ತಾರೋ ಅದು ಇಷ್ಟು ಚರ್ಮ ಸುಟ್ಟು ಆ ಅಂಗನೇ ಏನಂತಾರೆ ಅದು ಊನ ಆಗೋಗ್ಬಿಡುತ್ತಂತೆ. ಅಷ್ಟು ಡೇಂಜರಸ್ ಅಂತೆ ಅದು. ಸೀಸನ್ ಕ್ಲೋರೈಡ್ ಅನ್ನುವಂಥ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟು ಹೆವಿ ಡೇಂಜರಸ್ ಅಂತೆ. ಹಾಗಾಗಿ ಹೇಗನ್ನಿಸ್ತು ಫ್ರೆಂಡ್ಸ್ ಈ ಕತೆ? ಇದನ್ನು ನಾನು ಮೂಲ ಇದು ಕೂಡ ಆನ್ಲೈನಲ್ಲೇ ತಗೊಂಡಿರೋದು, ಬೇರೆ ಭಾಷೆದಲ್ಲಿದೆ, ನಮ್ಮ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದೀವಿ. ಆದಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ಗಳು ಯಾವ ರೀತಿ ಸಮಾಜದ ಮೇಲೆ ಪರಿಣಾಮ ಬೀಳುತ್ತೆ, ಮತ್ತು ರೇಡಿಯೋ ಒಂದು ಸರ್ತಿ ಯಾವ್ದಾದ್ರು ಮನುಷ್ಯನಿಗೆ ಅಂಟ್ಕೊಂತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಅದು ರೇಡಿಯೋ ಆ್ಯಕ್ಟಿವ್ ಪಾಯ್ಸನಿಂಗ್ ಅಂತ ಹೇಳ್ತಾರೆ, ರೇಡಿಯೇಷನ್ ಪಾಯ್ಸನಿಂಗ್ ಅಂತ ಹೇಳ್ತಾರೆ. ರೇಡಿಯೋ ಪಾಯ್ಸನಿಂಗ್ ಅಲ್ಲ, ರೇಡಿಯೇಷನ್ ಪಾಯ್ಸನಿಂಗ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಬಟ್ ಅವ್ರನ್ನ ಕ್ವಾರಂಟೈನ್ ಮಾಡಬೇಕಾಗತ್ತೆ. ತುಂಬ ದಿನಗಳ ನಂತರ ಅವರು ಹೋಗುತ್ತೆ. ಬಟ್ ಅದು ಹೇಳ್ತಾರೆ ಹೆವಿಲಿ ಅದು ರೇಡಿಯೋ ಕಂಟ್ಯಾಮಿನೇಟ್ ಆಗೋಗಿದ್ದಂತಂದರೆ ತುಂಬ 30 ವರ್ಷಗಳಾದರೂ ಕೂಡ ಅದು ರೇಡಿಯೇಷನ್ ಫ್ಲಕ್ಚುಯೇಟ್ ಮಾಡೋದನ್ನು ಬಿಡಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಸುಮಾರು 2,000 ಜನರಲ್ಲಿ 4 ಜನ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ಉಳಿದವರೆಲ್ಲರೂ ಬದುಕಿದ್ದಾರೆ. ಬಟ್ ಇವಾಗ ಬದುಕಿದ್ರು ಅವ್ರ ಸಮಾಜದಲ್ಲಿ ಶವಗಳ ರೀತಿ ಬದುಕ್ತಾ ಇದ್ದಾರೆ ಅನ್ನೋದು ಬಹಳ ವೇದನೆಯ ಸಂಗತಿ. ಹಾಗೆ ಯಾರ್ಯಾರು ಇಲ್ಲಿವರೆಗೂ ವಿಡಿಯೋನ ನೋಡಿದ್ರಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಒಳ್ಳೆಯ ಸಬ್ಜೆಕ್ಟಿನ ವಿಚಾರಗಳನ್ನು, ಕೇಸ್ ಸ್ಟಡಿಗಳನ್ನು ಇನ್ನು ಮುಂದೆ ತರ್ತಾ ಇರ್ತೀನಿ. ನೋಡೋಣ, ಇನ್ನು ಫ್ಯಾಕ್ಟ್ಸ್ ಬಗ್ಗೆ ಮಾಡೋಣ. ಅಂದರೆ ಇದು ಜ್ಞಾನ ಸಂಗಮ ಅನ್ನೋ ವಿಡಿಯೋ ಯೂಟ್ಯೂಬ್ ಅಂತ, ಜ್ಞಾನ ಸಂಗಮ ಅನ್ನೋ ಚಾನಲಲ್ಲಿ ಸಿಮಿಲರ್ ಆಗಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲ್ಲ. ಇಲ್ಲಿ ಎಲ್ಲ ರೀತಿಯ ವಿಷಯಗಳು ಇರುತ್ತೆ, ಜ್ಞಾನಕ್ಕೆ ಸಂಬಂಧಪಟ್ಟಂಥವು ಎಲ್ಲ, ಸೈನ್ಸ್ ಬಗ್ಗೆನೂ ಇರುತ್ತೆ. ಎಲ್ಲ ರೀತಿ ಈ ಕಲಿಯುವಂಥದ್ದಾಗಲಿ, ನಮ್ಮ ಜ್ಞಾನಕ್ಕೆ ಒಬ್ಬ ಮನುಷ್ಯನಿಗೆ ಯಾವ್ಯಾವ ಜ್ಞಾನ ಬೇಕೋ ಆ ಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ಸಿಗುತ್ತೆ. ದಯವಿಟ್ಟು ನಿಮ್ಮದೊಂದು ಸಬ್ಸ್ಕ್ರೈಬ್ ಇರಲಿ. ಆದಷ್ಟು ಜನಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತಾ.